3 ಮಂತ್ಸ್ ಮುಂಚೆಯಿಂದನೇ ನೀವು ಆ ಟ್ಯಾಬ್ಲೆಟ್ ತಗೊಳ್ಳೇಬೇಕು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋರು. ಅವರು ಏನಾದರೂ ಕೊಡಲಿಲ್ಲ ಅಥವಾ ಬೇರೆ ಏನಾದ್ರು ಬರೆದ್ರು ಅಂದ್ರೂ ಕೂಡ ನೀವು ಕೇಳಿ, ಯಾಕೆ ನನಗೆ ಫೋಲಿಕ್ ಆಸಿಡ್ ಕೊಟ್ಟಿಲ್ಲ, ಯಾವಾಗಿಂದ ಕೊಡ್ತೀರಾ. ಅರ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಒಂದು 2 ವೀಕ್ಸ್ ಡಿಲೇ ಆಗೇ ಮಾಡಿ, ಅಲ್ಲಿ ನಿಮಗೆ ಪಾಸಿಟಿವ್ ರಿಸಲ್ಟ್ ಬರೋ ಚಾನ್ಸಸ್ ಇರುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಾನು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿದಾಗ್ಲಿಂದ ಇವತ್ತಿನವರೆಗೂ ಏನೇನು ಟ್ಯಾಬ್ಲೆಟ್ಸ್ ತಗೊತಾ ಇದ್ದೀನಿ, ಡಾಕ್ಟರ್ ನನಗೆ ಏನೇನು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಹಾಗೆ ಏನೇನು ಸಿರಪ್ ಕೊಟ್ಟಿದ್ದಾರೆ, ಕೆಲವೊಂದು ಅವ್ರು ಏನೇನು ಕೊಟ್ಟಿರಲಿಲ್ಲ, ಅದನ್ನು ನಾನು ಮತ್ತೆ ಹೇಗೆ ಬೇರೆ ಸೆಕೆಂಡ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೊಂಡೆ. ಸೊ ಯಾವ ರೀತಿ ನನ್ನ ಒಂದು ಪ್ರಾಬ್ಲಮ್ಸ್ ಎಲ್ಲ ಏನಿತ್ತು ಅದನ್ನು ಕ್ಲಿಯರ್ ಮಾಡ್ಕೊಳ್ತಾ ಬಂದೆ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ, ಈಗ ರೀಸೆಂಟಾಗಿ ಒಂದು 3-4 ಡೇಸಿಂದ ನನಗೆ ತುಂಬ ಮೆಸೇಜಸ್ ಬರ್ತಾ ಇದೆ. ಏನಂತ ಹೇಳಿದ್ರೆ, ಈಗ ಪೀರಿಯಡ್ಸ್ ಮಿಸ್ ಆಗಿ 1 ವೀಕ್ ಆಗಿದೆ, ಚೆಕ್ ಮಾಡಿದ್ವಿ ನೆಗೆಟಿವ್ ಬಂದಿದೆ. ಸೊ ಪೀರಿಯಡ್ಸ್ ಮಿಸ್ ಆಗಿ 4 ಡೇಸ್ ಆಯಿತು, 5 ಡೇಸ್ ಆಯಿತು, ನಾವು ಚೆಕ್ ಮಾಡಿದ್ವಿ ನೆಗೆಟಿವ್ ಬಂದಿದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ. ಸೊ ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ಪೀರಿಯಡ್ಸ್ ಮಿಸ್ ಆಗಿದೆ ಅಂದರೆ 1 ವೀಕಲ್ಲೇ ನೀವು ಚೆಕ್ ಮಾಡೋಕ್ಕೆ ಹೋಗಬಾರ್ದು. ಆ್ಯಕ್ಚುಲಿ ಅದು ಡೆವಲಪ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮದು ಲಾಸ್ಟ್ ಮಂತ್ ಆಗಸ್ಟ್ 10ಗೆ ನಿಮ್ಮದು ಪೀರಿಯಡ್ಸ್ ಡೇಟ್ ಇತ್ತು ಅಂದರೆ ಸೆಪ್ಟೆಂಬರ್ 10ಗೆ ಚೆಕ್ ಮಾಡೋಕ್ಕೆ ಹೋಗಬೇಡಿ, ಅದು 1 ತಿಂಗಳಾಗಿರುತ್ತೆ. ಸೊ ಇಲ್ಲಿಂದ 10 ಡೇಸ್ ತಗೊಳ್ಳಿ. ಸೊ ಅವಾಗ ನಿಮ್ಮ ಪೀರಿಯಡ್ಸ್ ಇದ್ದಿದ್ದು ಸೆಪ್ಟೆಂಬರ್ 10ಗೆ ಆಗಬೇಕಿತ್ತು. ಸೊ ನೀವು 20ಗೆ ಚೆಕ್ ಮಾಡಿದ್ದೀರಾ ಅಂದರೆ ಬಿಟ್ವೀನ್ 10 ಡೇಸ್ ಎಕ್ಸ್ಟ್ರಾ ಬಂದಿರುತ್ತೆ. ಸೊ ಅವಾಗ ನೀವು ಚೆಕ್ ಮಾಡಿದ್ರೆ ನಿಮಗೆ ಪಾಸಿಟಿವ್ ಬರೋ ಚಾನ್ಸಸ್ ಇರುತ್ತೆ. 3 ಡೇಸು, 4 ಡೇಸು, 5 ಡೇಸು, 1 ವೀಕ್ಗೆ ಚೆಕ್ ಮಾಡಿದ್ರು ಕೂಡ ಬರೋದಿಲ್ಲ. ನಾನು ಚೆಕ್ ಮಾಡಿದಾಗ ಹೇಳ್ಬೇಕಂದ್ರೆ, ನಂದು ಮುಂಚೆನೇ ಇರೆಗ್ಯುಲರ್ ಪೀರಿಯಡ್ಸ್, ನನಗೆ ಯಾವ ಒಂದು ಡೇಟಲ್ಲೇ ಆಗ್ತಾನೆ ಇರಲಿಲ್ಲ. ನನಗೆ ಯಾವ ಡೇಟು ಅಂತ ಕೂಡ ನನಗೆ ಸರಿಯಾಗಿ ನೆನಪಿರ್ತಾ ಇರಲಿಲ್ಲ. ಯಾಕಂದರೆ ನನಗೆ ಒಂದು ಡೇಟಲ್ಲಿ ಆಯಿತು ಅಂದರೆ ನೆನಪಿರ್ತಾ ಇತ್ತು. ಸೊ ಆದ್ದರಿಂದ ನಾನು ಮೇ ಬಿ 1-2 ದಿನ ಡಿಲೇ ಮಾಡಿನೇ ಚೆಕ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಯೂಶಲಿ ಯಾವುದೇ ಡಾಕ್ಟರ್ಸ್ ಆಗಲಿ, ನೀವು ಪೀರಿಯಡ್ಸ್ ಮಿಸ್ ಆಗಿದೆ ಅಂದರೆ ಒಂದು 10 ಡೇಸ್ ಬಿಟ್ಟಿನೇ ಟ್ರೈ ಮಾಡಿ ಅಂತ ಹೇಳ್ತಾರೆ. ಪೀರಿಯಡ್ಸ್ ಮಿಸ್ ಆಗಿ 1 ವೀಕ್ ಒಳಗಡೆ ನೀವು ಚೆಕ್ ಮಾಡ್ತಿದ್ದೀರಾ ಅಂದರೆ ಡೆಫಿನೆಟಾಗಿ ನಿಮಗೆ ನೆಗೆಟಿವೇ ಬರುತ್ತೆ. ಸೊ ಅದರಿಂದ ನೀವೇನು ಮಾಡಬೇಕು, 1 ವೀಕ್, 10 ಡೇಸ್ ಅಥವಾ 15 ಡೇಸ್ ಅಂತ ಟೈಮ್ ಕೊಡಿ. ಆ ಟೈಮ್ ಕೊಟ್ಟು ನೀವು ಚೆಕ್ ಮಾಡಿದ್ರೆ ನಿಮಗೆ 100% ಅಲ್ಲಿ ನಿಮಗೆ ಪಾಸಿಟಿವ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಆ್ಯಂಡ್ ನೀವು ಅದು ಪ್ರೆಗ್ನೆನ್ಸಿ ಕಿಟ್ ಮನೆಯಲ್ಲಿ ಯೂರಿನ್ ಟೆಸ್ಟ್ ಏನು ಮಾಡ್ತಿರಲ್ಲ, ಅದು ಒಂದೇ ಬ್ರ್ಯಾಂಡ್ ಇಟ್ಕೊಂಬಿಡಿ, 2 ತಗೊಳ್ಳಿ. ಸೊ 2 ಬೇರೆ ಬೇರೆ ಬ್ರ್ಯಾಂಡಿಂದ ನೀವು ತಗೊಂಡು ಚೆಕ್ ಮಾಡಿದ್ರೆ, ಒಂದೇನಾದರೂ ಇಫ್ ಇನ್ ಕೇಸ್ ಡಿಫೆಕ್ಟ್ ಇತ್ತು ಅಂದರೆ ಇನ್ನೊಂದ್ರಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಇಫ್ ಇನ್ ಕೇಸ್ 2ರಲ್ಲೂ ನೆಗೆಟಿವ್ ಬಂತ, ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಸೊ ನನ್ನ ಪೀರಿಯಡ್ಸ್ ಈ ಡೇಟಲ್ಲಿ ಇತ್ತು, ಸೊ 15 ಡೇಸ್ವರೆಗೂ ವೆಯ್ಟ್ ಮಾಡಿದೆ, ಪೀರಿಯಡ್ಸ್ ಆಗಲಿಲ್ಲ, ಪ್ರೆಗ್ನೆನ್ಸಿ ಯೂರಿನ್ ಟೆಸ್ಟ್ ಮಾಡಿದೆ, ಅದು ಕೂಡ ನೆಗೆಟಿವ್ ಬಂತು, ಸೊ ಅದಕ್ಕೆ ಬಂದಿದ್ದೀನಿ ಅಂತ ನೀವು ಅವ್ರ ಹತ್ರ ಹೇಳ್ಬೋದು. ಆವಾಗ ಅವ್ರು ನಿಮಗೆ ಗೈನಕಾಲಜಿಸ್ಟ್ ಆದರೂ ಆನ್ ಟೈಮ್ ಅಲ್ಲಿ ವೆಗನಲ್ ಅಲ್ಟ್ರಾಸೌಂಡ್ ಅಲ್ಲೇ ಮಾಡ್ತಾರೆ. ಗೈನಕಾಲಜಿಸ್ಟ್ ಏನಿರ್ತಾರಲ್ಲ ಅವ್ರ ಕ್ಲಿನಿಕಲ್ಲೇ ಮಾಡ್ತಾರೆ. ಇಲ್ಲಾಂದರೆ ಬ್ಲಡ್ ಟೆಸ್ಟ್ ಏನಾದರೂ ಬರ್ಕೊಡ್ತಾರೆ. ಅದೆರಡರಲ್ಲಿ ಒಂದು ಚಾನ್ಸಸ್ ತುಂಬಾನೇ ಇರುತ್ತೆ. ಇನ್ ಮೈ ಕೇಸ್ ಏನಾಯ್ತು ಅಂತ ಹೇಳಿದ್ರೆ, ನಾವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿದಾಗ ಜನವರಿನಲ್ಲಿ ಹೋಗಿದ್ವಿ ನಾವು. ಸೊ ಜನವರಿನಲ್ಲಿ ಹೋಗಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿದಾಗ ಅವ್ರು ಹೇಳಿದ್ರು, ಲೈಕ್ ಫಸ್ಟಿಗೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ, ಆಗೋದಿಲ್ಲ, ತುಂಬಾನೇ AMH ಕಡಿಮೆ ಇದೆ, ಓವರ್ ವೇಟ್ ಇದ್ದೀರಾ, ಕಷ್ಟ ಇದೆ ಅಂತೆಲ್ಲ ಹೇಳಿ ಆಲ್ಮೋಸ್ಟ್ ಡಿಮೋಟಿವೇಟ್ ಮಾಡಿ ಕಳಿಸಿದ್ರು. ಸೊ ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ವಿ, ಅವರು ಅದನ್ನೇ ಹೇಳಿದ್ರು. ಆಮೇಲೆ 3ನೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ವಿ. ಅವರು ಓಕೆ, ಆಗೋ ಚಾನ್ಸಸ್ ಇದೆ, ಬಟ್ ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕು, ನಿಮ್ಮ ಒಂದು ಏನಿದೆ ಇರೆಗ್ಯುಲರ್ ಪೀರಿಯಡ್ಸ್ನ ನಾರ್ಮಲ್ ಆಗ್ತಾ ಇರಬೇಕು, ಆ್ಯಂಡ್ ನೀವು ತುಂಬ ಓವರ್ ವೇಟ್ ಇದ್ದೀರಾ, ಒಬೇಸಲ್ಲಿ ಇದ್ದೀರಾ, ಅದು ಸ್ವಲ್ಪ ಡೇಂಜರಸ್ಸು, ಅದನ್ನು ನಾರ್ಮಲಾಗಿ ತೊಗೊಂಬನ್ನಿ, ಫುಡ್ ಕಂಟ್ರೋಲ್ ಮಾಡಿ, ಎಕ್ಸಸೈಸ್ ಮಾಡಿ ಅಂತೆಲ್ಲ ಅವ್ರು ಹೇಳಿದ್ಮೇಲೆ ಸೊ ನಾನು ಅದ್ರ ಮೇಲೆ ಫೋಕಸ್ ಮಾಡಿದೆ. ಸೊ ಜನವರಿಯಿಂದ, ಫಾರ್ ಎಕ್ಸಾಂಪಲ್, ನಾನು ಜನವರಿ ಫಸ್ಟ್ ವೀಕಲ್ಲಿ ಹೋಗಿದ್ದೆ ಅಂದರೆ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಮೇನಲ್ಲಿ. ಓಕೆ, ಸೊ ಈ 5 ಮಂತ್ಸ್ ಗ್ಯಾಪಲ್ಲಿ ನಾನು ನನ್ನ ವೆಯ್ಟ್ ಲಾಸ್ ಆಗಿರ್ಬೋದು, ನನ್ನ ಹೆಲ್ತಿ ಲೈಫ್ ಸ್ಟೈಲ್ ಆಗಿರ್ಬೋದು, ಹೆಲ್ತಿ ಇಂಟರ್ಕೋರ್ಸ್ ಆಗಿರ್ಬೋದು, ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ನನಗೆ ಪಾಸಿಟಿವ್ ರಿಸಲ್ಟ್ ಬಂತು. ಸೊ ಫಸ್ಟಿಗೆ ನಾವು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಿದ್ದೀವಿ ಅಂತ ಹೋದಾಗ ಒಬ್ಬರು ಡಾಕ್ಟರು ಬ್ಲಡ್ ಟೆಸ್ಟ್ ಮಾಡಿಸಿದ್ರು. ಸೊ ಆ ಬ್ಲಡ್ ಟೆಸ್ಟಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ, ನಮ್ಮದು ಹಿಮೋಗ್ಲೋಬಿನ್ ಚೆಕ್ ಮಾಡಿದ್ರು, AMH ಲೆವೆಲ್ ಚೆಕ್ ಮಾಡಿದ್ರು, ನನಗೆ ಥೈರಾಯ್ಡ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡಿದ್ರು, ಶುಗರು, BP ಎಲ್ಲ ಚೆಕ್ ಮಾಡಿದ್ರು, A to Z ಚೆಕ್ ಮಾಡಿ ಅದರಲ್ಲಿ ನನಗೆ ಥೈರಾಯ್ಡ್ ನೆಗೆಟಿವ್ ಬಂತು, ಶುಗರ್ನು ನೆಗೆಟಿವ್ ಬಂತು, BP ನೆಗೆಟಿವ್ ಬಂತು. ಆ್ಯಂಡ್ ಅದರಲ್ಲಿ ನನಗೆ ಮೇಜರ್ ಅಂತ ಏನೂ ಬಂದಿಲ್ಲ, AMH ಕಡಿಮೆ ಇದೆ ಅನ್ನೋದು ಬಿಟ್ಟರೆ ಬೇರೆ ಏನು ಅಲ್ಲಿ ನನಗೆ ಅವ್ರ ನೆಗೆಟಿವ್ ಕಾಣಿಸಿಲ್ಲ. ಆ್ಯಂಡ್ ಇರೆಗ್ಯುಲರ್ ಪೀರಿಯಡ್ಸ್ ಅದು ಆ್ಯಸ್ ಯೂಶುವಲ್ ಇದ್ದೇ ಇತ್ತು.
ಸೊ ಅದರಿಂದ ಅವ್ರು ನಂಗೆ ಹೇಳಿದ್ರು, ನೀವು ಓವರ್ ವೆಯ್ಟ್ ಇದ್ದೀರಾ, ಸೊ ನಿಮ್ದು ಇರೆಗ್ಯುಲರ್ ಪೀರಿಯಡ್ಸ್ ಇದೆ, ಅದನ್ನ ಬ್ಯಾಲೆನ್ಸ್ ಮಾಡಿ ಫಸ್ಟು. ಓವರ್ ವೆಯ್ಟ್ ನೀವು ಇಳಿಸಿದ ತಕ್ಷಣನೇ ನಿಮ್ಮ ಲೈಫ್ ಸ್ಟೈಲ್ ನಾರ್ಮಲ್ ಆಗಿ ಬರುತ್ತೆ ಅಂತಾನೆ ಹೇಳಿದ್ರು. ಸೊ ಅದ್ರ ಮೇಲೆ ಫೋಕಸ್ ಮಾಡಿ ನಾನು ವೆಯ್ಟ್ ಲಾಸ್ ಜರ್ನಿ ಒಂದು 4 ತಿಂಗಳು ತುಂಬಾ ಕಷ್ಟಪಟ್ಟೆ. ಅಲ್ಲಿಂದ ಶುರು ಆಯ್ತು ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ. ಸೊ ಮೇ ಫಸ್ಟ್ ವೀಕಿಂದ ನನ್ನ ಪ್ರೆಗ್ನೆನ್ಸಿ ಜರ್ನಿ ಶುರು ಆಯ್ತು ಅಂತ ಹೇಳ್ಬೋದು. ಸೊ ಅಲ್ಲಿವರೆಗೂ ಏನೇನು ನಾನು ಸಫರ್ ಮಾಡಿದ್ದೆ ಇದೆಲ್ಲ ನಿಮಗೆ ಹೇಳ್ತೀನಿ. ಆ್ಯಂಡ್ ಈಗ ನಾನು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದ್ನಲ್ಲ, ಸೊ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದಾಗ ಫಸ್ಟಿಗೆ ನನಗೆ ಏನು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ರಲ್ಲ, ಅದರಲ್ಲಿ ನನಗೆ ಬಾಡಿನಲ್ಲಿ ವಿಟಮಿನ್ ಡಿ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ವಿಟಮಿನ್ ಡಿ ಟ್ಯಾಬ್ಲೆಟ್ ಕೊಟ್ಟಿದ್ರು. ಅದು ವೀಕ್ಲಿ ಒನ್ಸ್ ತಗೋಬೇಕಷ್ಟೇ, ಅದು 2 ಮಂತ್ಸಿಗೆ ಕೊಟ್ಟಿದ್ರು. ಸೊ ಏನ್ ಸಂಡೇ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಸಂಡೇಗೆ ತಗೋಬೇಕಿತ್ತು, ಅದು ಒಂದು ಮಾತ್ರ. ಸೊ ಆ ತರ 2 ತಿಂಗಳು ಕೊಟ್ರು ವಿಟಮಿನ್ ಡಿ ಕಡಿಮೆ ಇದೆ ಅಂತ. ಅದಾದ್ಮೇಲೆ ಫೋಲಿಕ್ ಆಸಿಡ್ ಇಟ್ಸ್ ಎ ಕಾಮನ್ ಟ್ಯಾಬ್ಲೆಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋರಿಗೆ. ನನಗೆ ಫೋಲಿಕ್ ಆಸಿಡ್ ಕೂಡ ಹೆಲ್ಪ್ ಮಾಡ್ತು, ಯಾಕಂದ್ರೆ ಬಿಫೋರ್ 3 ಮಂತ್ಸ್, ಸೊ ಜನವರಿಯಿಂದನೇ ನಾನು ಫೋಲಿಕ್ ಆಸಿಡ್ ತಗೊಳಕ್ ಶುರು ಮಾಡಿಬಿಟ್ಟೆ. ಮಧ್ಯಾಹ್ನದ ಹೊತ್ತು ಊಟ ಆದ್ಮೇಲೆ ತಗೊಳ್ಬೇಕು ಅಂತ ಹೇಳಿದ್ರು. ಸೊ ನಾನು ಅದನ್ನ ಕಂಟಿನ್ಯೂಸ್ ಆಗಿ ತಗೊಳ್ತಾ ಇದ್ದೆ. ನೀವು ಅಷ್ಟೇ ಏನಾದ್ರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ದೀರಾ ಅಂದ್ರೆ ಒಂದು 3 ಮಂತ್ಸ್ ಮುಂಚೆನೆ ಫೋಲಿಕ್ ಆಸಿಡ್ ತಗೊಳ್ಳಿ. ಅದು ನಿಮ್ಗೆ ಪ್ರೆಗ್ನೆನ್ಸಿ ಆಗೋದಿಕ್ಕೆ ಅಂಡ್ ಯಾವುದೇ ರೀತಿ ಅಬ್ನಾರ್ಮಲಿಟೀಸ್ ಇಲ್ಲದೆ ಇರೋಂಥ ನ್ಯಾಚುರಲ್ ಮಗು ಆಗೋದಕ್ಕೆ ಫೋಲಿಕ್ ಆಸಿಡ್ ಒಂದು ಮೇನ್ ಟ್ಯಾಬ್ಲೆಟ್ ಅಂತ ಹೇಳ್ಬೋದು, ಅದು ಕೊಡ್ತಾರೆ. ಮತ್ತೆ ಅಕಾರ್ಡಿಂಗ್ ದಟ್ ನಿಮ್ಮ ಬಾಡಿನಲ್ಲಿ ಯಾವ್ಯಾವ ವಿಟಮಿನ್ಸ್ ಕಡಿಮೆ ಇದೆಯೋ ಅದ್ರ ರಿಲೇಟೆಡ್ ಕೊಡ್ತಾರೆ. ನನ್ನ ಬಾಡಿನಲ್ಲಿ ಯಾವುದೇ ರೀತಿ ವಿಟಮಿನ್ಸ್ ಕೊರತೆ ಇರಲಿಲ್ಲ, ವಿಟಮಿನ್ ಡಿ ಮಾತ್ರ ಕಡಿಮೆ ಇತ್ತು. ಹಿಮೋಗ್ಲೋಬಿನ್ ಅದು ತುಂಬಾ ಚೆನ್ನಾಗಿತ್ತು. ಒಬ್ಬರದು ಹಿಮೋಗ್ಲೋಬಿನ್ ಕೂಡ ಲೋ ಇರುತ್ತೆ, ಅಕಾರ್ಡಿಂಗ್ ದಟ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಅದನ್ನು ತಗೊಳ್ಳೇಬೇಕು. ಅದ್ಬಿಟ್ಟು ನ್ಯಾಚುರಲ್ ಆಗಿ ನಾವು ಸ್ವಲ್ಪ ಬಿಸಿಲಿಗೆ ಓಡಾಡೋದು, ವಿಟಮಿನ್ ಡಿ ಟೈಮ್ ಏನು ಬರುತ್ತಲ್ಲ ಆ ಟೈಮಿಗೆ ನಾನು ಸ್ವಲ್ಪ ವಾಕಿಂಗ್ ಎಲ್ಲ ಆಮೇಲೆ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಟ್ಯಾಬ್ಲೆಟ್ಸ್ ಏನು 2 ಮಂತ್ಸಿಗೆ ಕೊಟ್ಟಿದ್ರಲ್ಲ ಟ್ಯಾಬ್ಲೆಟ್ ಮುಗಿದ ಮೇಲೆ ನಾನು ನ್ಯಾಚುರಲ್ ಆಗಿ ವಿಟಮಿನ್ ಡಿ ತಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ನನಗೆ ಯಾವುದೇ ರೀತಿ ಸಮಸ್ಯೆ ಆಗಲಿಲ್ಲ. ಸೊ ಇದು ಫಸ್ಟ್ 2 ಟ್ಯಾಬ್ಲೆಟ್ಸ್ನ ನಾನು ಸ್ಟಾರ್ಟ್ ಮಾಡಿದ್ದು. ಅದಾದ್ಮೇಲೆ ಡೈಡ್ರೋಜೆಸ್ಟ್ ER20 ಈ ಟ್ಯಾಬ್ಲೆಟ್ನ ನನಗೆ ಕೊಟ್ಟಿದ್ರು. ಇದನ್ನ ಬಂದು ನನಗೆ 10 ಡೇಸಿಗೆ ಕೊಟ್ಟಿದ್ರು. ಈ ಟ್ಯಾಬ್ಲೆಟ್ ಏನಕ್ಕೆ ಕೊಟ್ಟಿದ್ರು ಅಂದ್ರೆ ಮಿಸ್ಕರೇಜ್ ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ ಇರಲಿ ಅಂತ. ಈ ಟ್ಯಾಬ್ಲೆಟ್ನ ಕಂಪಲ್ಸರಿ 10 ಡೇಸ್ ಎವ್ರಿ ಡೇ ತಗೋಬೇಕಿತ್ತು. ನನಗೆ ಹೇಳಿದ್ದು ಇದನ್ನ ತಗೊಳ್ಳಿ. ಈ ಟ್ಯಾಬ್ಲೆಟ್ ಏನು ಕೊಡ್ತಾ ಇದ್ದೀನಿ ಅಂದ್ರೆ ಮಿಸ್ಕರೇಜ್ ಆಗದೆ ಇರಲಿ. ಒಂದು ಪ್ರೆಗ್ನೆನ್ಸಿ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದ್ರಿಂದ ಯಾವಾಗ ಬೇಕಾದ್ರೂ ಮಿಸ್ಕರೇಜ್ ಆಗೋ ಚಾನ್ಸಸ್ ತುಂಬಾನೇ ಇರ್ತಾ ಇತ್ತು. ಆದ್ರಿಂದ ಅವ್ರು ನನಗೆ ಈ ಒಂದು ಟ್ಯಾಬ್ಲೆಟ್ನ ಕೊಟ್ಟಿದ್ರು. ಯಾವುದು ಡೈಡ್ರೋಜೆಸ್ಟ್ ಈ ಟ್ಯಾಬ್ಲೆಟ್ನ ಕೊಟ್ಟಿದ್ರು. ಇದು ಫಾರ್ 10 ಡೇಸ್ ಕೊಟ್ಟಿದ್ರು. ಅದಾದ್ಮೇಲೆ ವಾಮಿಲಾಸ್ಟ್ G10 mg ಕೊಟ್ಟಿದ್ರು. ಈ ಟ್ಯಾಬ್ಲೆಟ್ ಏನಕ್ಕೆ ಕೊಟ್ಟಿದ್ರು ಅಂದ್ರೆ ತುಂಬಾ ತಲೆ ಸುತ್ತು ಬರ್ತಾ ಇತ್ತು. ತಲೆ ಸುತ್ತಿಗೆ ಮತ್ತೆ ವಾಮಿಟ್ಗೆ ಆಗುತ್ತೆ ಅನ್ನೋ ಚಾನ್ಸಸ್ ಕೊಡ್ತಾ ಇದ್ರು. ಬಟ್ ನನ್ಗೆ ಆ ಬಿಗಿನಿಂಗ್ ಸ್ಟೇಜಲ್ಲಿ ವಾಮಿಟಿಂಗ್ ಅಂತ ಏನೂ ಇರಲಿಲ್ಲ, ಸ್ವಲ್ಪ ಸುಸ್ತಂದು ತುಂಬಾ ಆಗ್ತಾ ಇತ್ತು. ಸೊ ಅದಕ್ಕೆ ನಾನು ಈ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ. ಬಟ್ ಈ ಟ್ಯಾಬ್ಲೆಟ್ ಏನಿದೆಯಲ್ಲ ಇದನ್ನು ಕೂಡ 10 ಡೇಸಿಗೆ ಕೊಟ್ಟಿದ್ರು. ವಾಮಿಲಾಸ್ಟ್ ಏನಿದೆಯಲ್ಲ ಇದನ್ನು 10 ಡೇಸಿಗೆ ಕೊಟ್ಟಿದ್ರು. ಟ್ವೈಸ್ ಎ ಡೇ, ಮತ್ತೆ ಬೆಳಗ್ಗೆ ಮತ್ತೆ ರಾತ್ರಿ ಇದನ್ನು ತಗೋಬೇಕಿತ್ತು ಈ ಟ್ಯಾಬ್ಲೆಟ್ನ ನಾನು. ಅದಾದ್ಮೇಲೆ ಎಕ್ಸಸೈಸ್ ಮಾಡಬೇಡಿ, ಓವರ್ ಎಕ್ಸಸೈಸ್ ಮಾಡಬೇಡಿ ಅಂತ ಹೇಳಿದ್ರು ನನಗೆ. ಯಾವ ಥರ ಅಂದರೆ ಈಗ ಜಿಮ್ಮಲ್ಲಿ ಹೋಗಿ ಓವರ್ ಎಕ್ಸಸೈಸ್ ವೇಟ್ ಲಿಫ್ಟಿಂಗ್ ಮಾಡೋದು ಅಥವಾ ಓವರ್ ಕಾರ್ಡಿಯೋ ಮಾಡೋದು, ರನ್ನಿಂಗ್ ಮಾಡೋದು, ಜಾಗಿಂಗ್ ಮಾಡೋದು, ಟ್ರೆಡ್ಮಿಲ್ ಎಲ್ಲ ಮಾಡೋದನ್ನ ಯಾವುದನ್ನು ಮಾಡಲೇಬೇಡಿ. ನಿಮಗೆ ಮಾಡಲೇಬೇಕು ಅಂದರೆ ಜಸ್ಟ್ ನಾರ್ಮಲ್ ವಾಕ್ ಮಾಡಿ. ಈ ರೀತಿ ಬಾಡಿಗೆ ಸ್ಟ್ರೆಸ್ ಆಗಬಾರ್ದು. ಸೊ ಆ ರೀತಿ ಎಕ್ಸಸೈಸ್ ಮಾಡಂಗಿದ್ರೆ ಮಾಡಿ. ತುಂಬ ಸ್ಟ್ರೆಸ್ಲೆಸ್ ಎಕ್ಸಸೈಸ್ ಮಾಡಲೇಬೇಡಿ ಅಂತ ಹೇಳಿದ್ರು. ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ಜರ್ನಿ ಏನಿರುತ್ತಲ್ಲ ಅದನ್ನ ಮಾಡಬೇಡಿ ಅಂತ ಹೇಳಿದ್ರು. ಈಗ ಈ ಕ್ರಿಟಿಕಲ್ ಮೂಮೆಂಟಲ್ಲಿ ಪ್ರೆಗ್ನೆನ್ಸಿ ಬಿಗಿನಿಂಗ್ ಸ್ಟೇಜಸಲ್ಲಿ ಯಾವುದೇ ರೀತಿ ಕಾರ್ ಆಗಲಿ, ಟ್ರೈನ್ ಆಗಲಿ, ಬಸ್ಸಸ್ ಆಗಲಿ ಯಾವುದ್ರಲ್ಲೂ ಕೂಡ ಲಾಂಗ್ ಜರ್ನಿ ಮಾಡಲೇಬಾರ್ದು ಬಿಗಿನಿಂಗ್ ಸ್ಟೇಜಲ್ಲಿ ಇರೋರು. ಬಿಗಿನಿಂಗ್ ಸ್ಟೇಜ್ ಅಂತ ಹೇಳಿದ್ರೆ ಈಗ 6 ವೀಕ್ಸ್ ಟು ಅಪ್ ಟು 12 to 16 ವೀಕ್ ಅಂದರೆ ಈಗ 1.5 ತಿಂಗಳಿಂದ 3 ತಿಂಗಳು ಅಂತ ಹೇಳ್ತಾರಲ್ಲ. ಸೊ ಆ ಒಂದು ಸ್ಟೇಜಲ್ಲಿ ಯಾವುದೇ ರೀತಿ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಆಗಲಿ ಮಾಡಬಾರ್ದು. ಆ್ಯಂಡ್ ಹೆವಿ ವರ್ಕೌಟ್ಸು, ಜಾಗಿಂಗು, ವೆಯ್ಟ್ ಲಿಫ್ಟಿಂಗು, ಕಾರ್ಡಿಯೋಸ್ ಎಲ್ಲ ಮಾಡಲೇಬಾರ್ದು. ಯಾಕಂದ್ರೆ ಅದು ಏನು ಎಗ್ಗಿರುತ್ತಲ್ಲ ಅದು ಬೇಗನೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ, ಅಬೋಷನ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಅಂತ. ಅದಾದ್ಮೇಲೆ ಫೋಲಿಕ್ ಆಸಿಡ್ನ ಕಂಟಿನ್ಯೂ ಮಾಡ್ತಾನೆ ಇದ್ದೆ ನಾನು. ಫೋಲಿಕ್ ಆಸಿಡ್ನ ಬಿಡಲೇ ಇಲ್ಲ. ನನ್ನ ಪ್ರೆಗ್ನೆನ್ಸಿ ಬಿಫೋರ್ 3 ಮಂತ್ಸಿಗೆ ಸ್ಟಾರ್ಟ್ ಮಾಡಿ ಆಫ್ಟರ್ 3 ಮಂತ್ಸ್ ಕೂಡ ಕಂಟಿನ್ಯೂ ಮಾಡಿದೆ ನಾನು. ಸೊ ಅಂದರೆ ಲೈಕ್ ಟೋಟಲ್ 6 ಮಂತ್ಸ್ ತಗೊಂಡೆ ನಾನು. ಈಗಲೂ ಕೂಡ ನಾನೇನು ಟ್ಯಾಬ್ಲೆಟ್ ತಗೊಳ್ತಿದ್ದೀನಲ್ಲ ಅದರಲ್ಲಿ ಫೋಲಿಕ್ ಆಸಿಡ್ ಕಂಟೆಂಟ್ ಇದ್ದೇ ಇರುತ್ತೆ. ಇದರಿಂದನೇ ನಾನು ಆ ಟ್ಯಾಬ್ಲೆಟ್ಸ್ ತಗೊಂಡಿದ್ರಿಂದ ಇವಾಗ ಅದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅದು ಆರೋಗ್ಯಕ್ಕೆ ಒಳ್ಳೇದು. ಪ್ರೆಗ್ನೆಂಟ್ಗಳು ಯಾರು ಇರ್ತಾರಲ್ಲ ಅವರು ಫೋಲಿಕ್ ಆಸಿಡ್ ತಗೊಳ್ಳೋದು ಒಳ್ಳೇದು. ಇವಾಗ ನಾನು ತಗೊಳ್ತಾ ಇರೋ ಟ್ಯಾಬ್ಲೆಟ್ ಅಲ್ಲೂ ಕೂಡ ಆ ಫೋಲಿಕ್ ಆಸಿಡ್ ಕಂಟೆಂಟ್ ಇದೆ.
ಎಂಡೋಜೆಸ್ಟ್ 200 SR ಅಂತ ಇನ್ನೊಂದು ಟ್ಯಾಬ್ಲೆಟ್ ಕೊಟ್ಟರು. ಇದನ್ನ 1 ತಿಂಗಳಿಗೆ ಕೊಟ್ಟರು. ನಂಗೆ ಆಕ್ಚುಲಿ ಕನ್ಫ್ಯೂಸ್ ಆಗ್ತಾ ಇದೆ, ಆ ಡ್ರೈಡ್ರೋಜೆಸ್ಟ್ ಯಾವುದು ಕೊಟ್ಟಿದ್ರು, ಎಂಡೋಜೆಸ್ಟ್ ಯಾವುದು ಕೊಟ್ಟಿದ್ರು ಅಂತ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಇವೆರಡರಲ್ಲಿ ಒಂದು ಟ್ಯಾಬ್ಲೆಟ್ನ ಮಿಸ್ಕರೇಜ್ ಆಗದೆ ಇರಲಿ ಅಂತ ಕೊಟ್ಟಿದ್ರು. ನನ್ನ ಪ್ರಕಾರ ಇವಾಗ ಹೇಳ್ತಿದ್ದೀನಲ್ಲ, ಎಂಡೋಜೆಸ್ಟ್ 200 SR ಇದು ಮೇ ಬಿ ಮಿಸ್ಕರೇಜ್ ಆಗದೆ ಇರಲಿ ಅಂತ ಕೊಟ್ಟಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಇದನ್ನ 1 ತಿಂಗಳು ಕೊಟ್ಟಿದ್ದಾರೆ ನನ್ನ ಪ್ರಕಾರ ಅನ್ಸುತ್ತೆ. ಯಾಕಂದ್ರೆ ಅವಾಗ ಸ್ವಲ್ಪ ತುಂಬಾ ವೀಕ್ನೆಸ್ ಇದ್ದಿದ್ರಿಂದ ಡಾಕ್ಟರ್ಸ್ ಯಾವ ಟ್ಯಾಬ್ಲೆಟ್ ಯಾವಾಗ ಕೊಡ್ತಿದ್ದಾರೆ ಅಂತ ನನ್ಗಷ್ಟು ಗೊತ್ತಾಗ್ತಿರ್ಲಿಲ್ಲ. ಅದೆಲ್ಲ ಟೈಮ್ ಕರೆಕ್ಟ್ ಆಗೆಲ್ಲ ಟ್ಯಾಬ್ಲೆಟ್ ಕೊಡ್ತಾ ಇದ್ದಿದ್ದ ಕೆಲಸ ಅಲ್ಲ ನನ್ನ ಗಂಡಂದು. ಸೊ ಇವಾಗ ನನಗೆ ನೋಡಿ ಅನ್ನಿಸ್ತಾ ಇದೆ, ಮೇ ಬಿ ಎಂಡೋಜೆಸ್ಟ್ ಅನ್ನೋ ಟ್ಯಾಬ್ಲೆಟ್ ನ ಕೊಟ್ಟಿದ್ರು ಅನ್ಸುತ್ತೆ ನನಗೆ, ಮಿಸ್ಕರೇಜ್ ಆಗದೆ ಇರ್ಲಿ ಅಂತ. ಇದನ್ನ 1 ಟ್ಯಾಬ್ಲೆಟ್ ಪರ್ ಡೇ 30 ಡೇಸ್ ಕೊಟ್ಟಿದ್ದಾರೆ. ಮೇ ಬಿ ಇದೆ ಅನ್ಸುತ್ತೆ ನನಗೆ. ಯಾವುದೇ ರೀತಿ ಮಿಸ್ಕರೇಜ್ ಆಗದೆ ಇರಲಿ ಅಂತ ಕೊಟ್ಟಿರೋ ಟ್ಯಾಬ್ಲೆಟ್ ಬಂದು ಎಂಡೋಜೆಸ್ಟ್ 200 SR ಅನ್ಸುತ್ತೆ. ಅದನ್ನ ಒಂದ್ಸತಿ ಗೂಗಲ್ ಮಾಡ್ಬೇಕು, ಯಾಕಂದ್ರೆ ನೆನಪಿಲ್ಲ ನನಗೆ ಎಕ್ಸಾಕ್ಟ್ ಆಗಿ ನಾನು ಏನೇನು ಟ್ಯಾಬ್ಲೆಟ್ ತಗೊಂಡಿದ್ದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ಕಂಟೆಂಟ್ ಏನೇನು ರಿಲೇಟೆಡ್ ಆಗಿತ್ತು ಅಂತ ಒಂದ್ಸತಿ ರಿಸರ್ಚ್ ಮಾಡಬೇಕು ನಾನು, ಯಾಕಂದ್ರೆ ನಂಗೆ ಅಷ್ಟು ನೆನಪಿಲ್ಲ. ಒಂದು ಟ್ಯಾಬ್ಲೆಟ್ ಅಂತೂ ಮಿಸ್ಕರೇಜ್ ಆಗ್ತಿರ್ಲಿ ಅಂತ ಅವ್ರು ಹೇಳಿದ್ರು. ನನಗೆ ಮಾತಾಡ್ಬೇಕಾದ್ರೆ ಕೇಳಿದ್ದೆ, ಇಷ್ಟೊಂದು ಟ್ಯಾಬ್ಲೆಟ್ ಯಾಕೆ ಕೊಡ್ತಾ ಇದ್ದೀರಾ, ಈಗ ಆಲ್ರೆಡಿ 3 ಟ್ಯಾಬ್ಲೆಟ್ಸ್ ತಗೊಂತಾ ಇದೀನಿ, ಮತ್ತೆ ಇನ್ಯಾಕೆ ಟ್ಯಾಬ್ಲೆಟ್ ಕೊಡ್ತಿದ್ದೀರಾ ಅಂತ ನಾನು ಡಾಕ್ಟರ್ನ ಡೈರೆಕ್ಟ್ ಆಗಿ ಕೇಳಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಈ ಟ್ಯಾಬ್ಲೆಟ್ ಬಂದು ಮಿಸ್ಕರೇಜ್ ಆಗದೆ ಇರಲಿ ಅಂತ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಇವೆರಡರಲ್ಲಿ ಒಂದು ಟ್ಯಾಬ್ಲೆಟ್ ಡೆಫಿನೆಟ್ ಆಗಿ ಆಗಿರುತ್ತೆ, ಮಿಸ್ಕರೇಜ್ ಆಗದೆ ಇರಲಿ ಅಂತ ಕೊಟ್ಟಿರೋ ಟ್ಯಾಬ್ಲೆಟ್. ಫಸ್ಟ್ ಮಂತ್ ಪ್ರೆಗ್ನೆನ್ಸಿನಲ್ಲೂ ಫೋಲಿಕ್ ಆಸಿಡ್ ಇತ್ತು, ಸೆಕೆಂಡ್ ಮಂತ್ ಪ್ರೆಗ್ನೆನ್ಸಿನಲ್ಲೂ ಫೋಲಿಕ್ ಆಸಿಡ್ ಇತ್ತು. ಅದಾದ್ಮೇಲೆ ಇದ್ರ ಜೊತೆಗೆ ಏನ್ ಮಾಡಿದ್ರು, ಪ್ಯಾನ್ಮಿಶ್ 40 mg ಅಂತ, ಇದು ಬಂದು ಬೆಳಿಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್, ರಾತ್ರಿ ಬಿಫೋರ್ ಡಿನ್ನರ್. ಸೊ 5 ಡೇಸಿಗೆ ಅಷ್ಟೇ ಇದೊಂದು ಟ್ಯಾಬ್ಲೆಟ್ ಕೊಟ್ಟಿದ್ರು. ಒಂದು 2 ಟ್ಯಾಬ್ಲೆಟ್ಸ್ ಪರ್ ಡೇ ಇತ್ತು, ಓನ್ಲಿ ಫಾರ್ 5 ಡೇಸ್. ಇದು ಏನು ಕೊಟ್ಟಿದ್ರು ಅಂತ ನಿಜವಾಗ್ಲೂ ನಂಗೆ ನೆನಪಿಲ್ಲ, ಯಾಕಂದ್ರೆ ಜೂನಲ್ಲಿ ತಗೊಂತಾ ಇದ್ದಿದ್ದು. ಅಷ್ಟೊಂದು ಟ್ಯಾಬ್ಲೆಟ್ ತಗೊಬೇಕಾದ್ಲ ಅಂತಾನೆ ಸ್ವಲ್ಪ ನನಗೆ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇತ್ತು. ಸೊ ಇದು ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು. ಅದಾದ್ಮೇಲೆ SYP ಎವರ್ ಆಫ್ಟ್, ಇಲ್ಲಿ ನೋಡ್ತಿದ್ದೀರಾ ನೋಡಿ, ಈ ಒಂದು ಸಿರಪ್ ಕೊಟ್ಟಿದ್ರು. ಈ ಸಿರಪ್ ಯಾಕೆ ಕೊಟ್ಟಿದ್ರು ಅಂದ್ರೆ ಒಂಥರ ನನಗೆ ಡೈಜೆಷನ್ನೇ ಆಗ್ತಾ ಇರಲಿಲ್ಲ, ತುಂಬಾ ಡೈಜೆಷನ್ ಕಷ್ಟ ಆಗ್ತೈತೆ. ಅವಾಗಿನ್ನು 1.5-2 ತಿಂಗಳು ಪ್ರೆಗ್ನೆನ್ಸಿನಲ್ಲಿ ನನ್ನ ಹೊಟ್ಟೆ ಊದ್ಕೊಂಡ್ಬಿಟ್ಟಿತ್ತು. ಸೊ 2 ಮಂತ್ಸ್ಗೆ ಪ್ರೆಗ್ನೆನ್ಸಿ ಹೊಟ್ಟೆ ಆ ರೇಂಜಿಗೆ ಬರುತ್ತಾ ಅನ್ನೋದೇ ಆಶ್ಚರ್ಯ ಆಗ್ತಾ ಇತ್ತು, ಯಾಕಂದ್ರೆ ಅಷ್ಟು ಹೊಟ್ಟೆ ಊದ್ತಾ ಹೋಗ್ತಾ ಇತ್ತು. ವಾಟ್ ಇಸ್ ದ ಮೇನ್ ರೀಸನ್ ಅಂತ ಹೇಳಿದ್ರೆ, ಅಲ್ಲಿ ಆ ಟೈಮಲ್ಲಿ ಎಸ್ಪೆಷಲಿ ಪ್ರೆಗ್ನೆನ್ಸಿ ಬಿಗಿನಿಂಗ್ ಸ್ಟೇಜಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬಾನೇ ಬರುತ್ತೆ. ಎಷ್ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ ಅಂದ್ರೆ, ನಾನು ತುಂಬಾ ಹಸುವಾಗ್ತಾ ಇತ್ತು, ಅರ್ಧ ಚಪಾತಿ ಮೇಲೆ ತಿನ್ನಕ್ಕಾಗ್ತಾ ಇರಲಿಲ್ಲ, ಏನು ತಿನ್ನಕ್ಕಾಗ್ತಾ ಇರಲಿಲ್ಲ. ಒಂದು ಸಿಪ್ಪು ನೀರು ಕುಡಿದ್ರೆ ಹೊಟ್ಟೆ ತುಂಬ್ದಂಗೆ ಆಗ್ತಾ ಇತ್ತು, ಹೊಟ್ಟೆ ಭಾರ ಆಗ್ತಾ ಇತ್ತು, ತುಂಬಾ ಕಷ್ಟ ಆಗ್ತಾ ಇತ್ತು ನನಗೆ ಆ ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ. ಸೊ ಅದಕ್ಕೆ ಈ ಒಂದು ಸಿರಪ್ ಕೊಟ್ಟಿದ್ರು, ಇದನ್ನ ತಗೊಳ್ಳಿ ಅಂತ. ಅದಾದ್ಮೇಲೆ ನನಗೆ ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು. 6 ವೀಕಿಂದ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. 6 ವೀಕ್ಸ್ ಇಂದ ಸ್ಟಾರ್ಟ್ ಆಗಿದ್ ವಾಮಿಟ್ ಅಪ್ ಟು 16 to 18 ವೀಕ್ಸ್ ವರೆಗೂ ನನಗೆ ವಾಮಿಟಿಂಗ್ ಕರ್ಕೊಂಬಂದಿದೆ. ಬರೀ ವಾಂತಿ ಮಾಡಿದ ನಾನು 7 to 8 kilos ಲಾಸ್ ಮಾಡಿದ್ದೀನಿ. ಸೊ ಅಂದ್ರೆ 3 ಡೇಸ್ಗೆ ಒಂದ್ಸತಿನೂ ಹೋಗ್ತಾ ಇದ್ವಿ ಕ್ಲಿನಿಕ್ಗೆ, ನಂಗೆ ತುಂಬಾ ಆಗ್ತಾ ಇಲ್ಲ, ವೀಕ್ ಆಗ್ತಿದೆ ಅಂತ. ಏನು ತಿನ್ನಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ವಾಮಿಟ್. ನನ್ನ ಕೇಸಲ್ಲಿ ಎಷ್ಟು ವಿಚಿತ್ರ ಆಗ್ತಾ ಇತ್ತು ಅಂದ್ರೆ, ನನಗೆ ಒಗ್ಗರಣೆ ಸ್ಮೆಲ್ ಬಂದ್ರೆ ಆಗ್ತಾ ಇರ್ಲಿಲ್ಲ. ಒಗ್ಗರಣೆ ಸ್ಮೆಲ್ ಎಲ್ಲ, ಎಣ್ಣೆ ಬಿಸಿ ಮಾಡೋ ಸ್ಮೆಲ್ ಕೂಡ ನನ್ಗೆ ಆಗ್ತಾ ಇರ್ಲಿಲ್ಲ. ಸೊ ನಾನು ಆ ಒಂದು 6 ವೀಕಿಂದ 18 ವೀಕ್ಸ್ ವರೆಗೂ ಇದೆಲ್ಲ ನಾನು ಅಡಿಗೆ ಮನೆ ಕಡೆ ತಿರುಗಿನೂ ನೋಡಿಲ್ಲ. ನನಗೆ ಒಂದು ಪರ್ಫ್ಯೂಮ್ ಸ್ಮೆಲ್ ಆಗ್ತಾ ಇರಲಿಲ್ಲ, ಮನೆಗೆ ಫೆನೈಲ್ ಹಾಕಿ ಒರೆಸಿದ್ರೆ ಆ ಸ್ಮೆಲ್ ಆಗ್ತಾ ಇರಲಿಲ್ಲ, ಅಡುಗೆನಲ್ಲಿ ಯಾವುದೇ ರೀತಿ ಸ್ಮೆಲ್ ಆಗ್ತಾ ಇರಲಿಲ್ಲ, ಅನ್ನ ಮಾಡಿದ ಸ್ಮೆಲ್ ಕೂಡ ನನಗೆ ಆಗ್ತಾ ಇರಲಿಲ್ಲ. ಬಿಸಿ ಅನ್ನ ಮಾಡಿದ್ರೆ ಆ ಬಿಸಿ ಅನ್ನೋದು ಸ್ಮೆಲ್ ಒಂಥರ ಬರುತ್ತೆ, ಆ ಸ್ಮೆಲ್ಗೆ ನನಗೆ ವಾಮಿಟ್ ಬರ್ತಾ ಇತ್ತು. ಸೊ ನಮ್ಮ ಅತ್ತೆ ಅವರಿದ್ರು ಮನೆಯಲ್ಲಿ, ಒಂದು ತಿಂಗಳು ನಾನು ನಮ್ಮ ಪೇರೆಂಟ್ಸ್ ಜೊತೆನಲ್ಲಿದ್ದೆ. ಸೊ ಅವರಂತೂ ತುಂಬಾನೇ ಕಷ್ಟ ಆಗೋಯ್ತು. ಅವ್ರು ಯಾವ ಅಡುಗೆ ಮಾಡ್ಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ. ನನ್ನಿಂದ ಅವರು ಕೂಡ ರಾಗಿ ಗಂಜಿ ಕುಡ್ಕೊಂಡು 1 ತಿಂಗಳು ಕಾಲ ಕಳೆದ್ರು, ಆ ಥರ ಆಗಿತ್ತು. ಆ್ಯಂಡ್ ನಮ್ಮ ಅತ್ತೆ ಬಂದರು, ನಮ್ಮ ಅತ್ತೆ ಕೂಡ ಬಿಸಿ ಅನ್ನ ಮಾಡಿ ಅದನ್ನ ಫ್ಯಾನ್ ಕೆಳಗಡೆ ಇಟ್ಟು ಅದನ್ನು ತಣ್ಣಗೆ ಮಾಡಿ ಅದಕ್ಕೆ ತಣ್ಣಗಿರೋ ಸಾರು ಹಾಕಿ ನನಗೆ ತಗೊಂಬಂದು ಊಟ ಕೊಡ್ತಾ ಇದ್ರು. ಅಷ್ಟು ಕಷ್ಟ ಆಗ್ತಾ ಇತ್ತು. ಬಿಸಿ ಅನ್ನ ಸೇರ್ತಾ ಇರಲಿಲ್ಲ, ಬಿಸಿ ಚಪಾತಿ ಸೇರ್ತಾ ಇರಲಿಲ್ಲ, ಕಾಫಿ ಟೀ ಅಂತೂ ಇಲ್ವೇ ಇಲ್ಲ, ಏನು ತಿಂತಾ ಇರಲಿಲ್ಲ. ಟ್ಯಾಬ್ಲೆಟ್ಸ್ಗಳು ಟ್ಯಾಬ್ಲೆಟ್ಸ್ ತಗೊಂಡು ನೀರು ತಗೊಂಡ್ರೆ ವಿತಿನ್ 5 ಮಿನಿಟ್ಸಲ್ಲಿ ಅದು ವಾಪಸ್ ಬರ್ತಾ ಇತ್ತು. ಮಾತ್ರೆ ಕರಗ್ತಾನೂ ಇರಲಿಲ್ಲ, ಹಂಗೆ ನಾನು ಹೆಂಗೆ ತಗೊಂಡಿರ್ತಿದ್ನಲ್ಲ ಹಂಗೆ ಬರ್ತಾ ಇತ್ತು ಈಚೆ. ಫೋರ್ಸ್ ಮಾಡಿ ಒಂದು ಅರ್ಧ ಗ್ಲಾಸ್ ಹಾಲು ಕುಡಿಸ್ತಾ ಇದ್ರು. ಸೊ ಹೊಟ್ಟೆ ಫುಲ್ಲು ಖಾಲಿ ಆಗೋಗ್ತಾ ಇತ್ತು. ಒಂದು ವಾಟರ್ ಬಾಟಲ್ನ ಚೆನ್ನಾಗಿ ಖಾಲಿ ಮಾಡ್ಬಿಟ್ಟು ಅದನ್ನ ಹಿಂಗೆ ಒದರುತ್ತೀವಿ, ಏನೋ ಒಂದು ಡ್ರಾಪ್ ನೀರು ಕೂಡ ಇರಬಾರ್ದಂತ. ಸೊ ಆ ರೀತಿ ವಾಮಿಟ್ ತರಿಸಿ ಹೊಟ್ಟೆ ಫುಲ್ಲು ಖಾಲಿ ಮಾಡಿ ಅಲ್ಲಿ ಪಿತ್ತ ಸ್ಟೋರ್ ಆಗ್ತಾ ಇತ್ತು.
ಸೊ ಆ ಪಿತ್ತ ಏನಾಗ್ತಾ ಇತ್ತು, ನಾನು ಅರ್ಧ ಗ್ಲಾಸ್ ಹಾಲು ಕುಡಿದ್ರು ಕೂಡ ಅದು ಇಮಿಡಿಯೇಟಾಗಿ ಒಂದು 2 to 3 ಮಿನಿಟ್ಸಲ್ಲಿ ಈಚೆ ಬರ್ತಾ ಇತ್ತು, ಹಾಲೆಲ್ಲ ಒಡೆದೋಗಿರ್ತಾ ಇತ್ತು. ಯಾಕಂದರೆ ಪಿತ್ತ ಸ್ಟೋರ್ ಆಗಿರ್ತಾ ಇತ್ತು. ಆ ಪಿತ್ತ ಹಾಲು ಹೋದರೆ ಅದು ಡೆಫಿನೆಟಾಗಿ ಹಾಲು ಹೊಡೆಯುತ್ತಲ್ಲ. ಸೊ ಆ ರೀತಿ ಆಗ್ತಾ ಇತ್ತು. ಆಲ್ಮೋಸ್ಟು 6 ವೀಕ್ಸಿಂದ 18 ವೀಕ್ಸ್ವರೆಗೂ ತುಂಬಾ ಕಷ್ಟ ಇತ್ತು. ಹತ್ತತ್ರ 4 ತಿಂಗಳವರೆಗೂ ನನಗೆ ವಾಮಿಟ್ ಆಗಿದೆ. ತುಂಬಾ ಕಷ್ಟಪಟ್ಬಿಟ್ಟೆ ನಾನು. ಎಷ್ಟು ವೆಯ್ಟ್ ಲಾಸು, ಎಷ್ಟು ಯಾವುದ್ರಲ್ಲೂ ಎನರ್ಜಿ ಇಲ್ಲ, ಇಂಟ್ರೆಸ್ಟ್ ಇಲ್ಲ. ಬೆಡ್ರೂಮ್ನೇ ಜೈಲ್ ಮಾಡ್ಕೊಂಡು ಅಲ್ಲೇ ಇದ್ಬಿಡ್ತಿದ್ದೆ ನಾನು. ಹೊರಗಡೆ ಪ್ರಪಂಚಕ್ಕೆ ಬರೋಕ್ಕೆ ಇಷ್ಟ ಇರಲಿಲ್ಲ ನನಗೆ ಬೆಳಕು ನೋಡೋಕ್ಕೆ ಇಷ್ಟ ಇರಲಿಲ್ಲ. ಯಾವಾಗಲೂ ಮಲಗಿರ್ತಾ ಇದ್ದೆ. ಆ ಥರ ಒಂದು ಡಿಪ್ರೆಷನ್ ಕೂಡ ಹೋಗಿದ್ದುಂಟು. ಅದು ನನ್ನ ವಾಮಿಟಿಂಗ್ ಪೀರಿಯಡ್ನಲ್ಲಿ. ಸೊ ಅವಾಗ ಏನು ಮಾಡ್ತಾ ಇದ್ರು, ಏನು ನನಗೆ ಟ್ಯಾಬ್ಲೆಟ್ ಕೊಟ್ಟಿದ್ರಲ್ಲ, ಎಮರ್ಸೆಟ್ ಇರ್ಬೋದು, ವಾಮಿಲಾಸ್ಟ್ ಇರ್ಬೋದು, ಅದನ್ನೇ IV ಮುಖಾಂತರ ಇಂಜೆಕ್ಷನ್ ಹಾಕೋರು. ಸೊ ಈ ಕೈಗೊಂದ್ಸರಿ ಇಂಜೆಕ್ಷನ್ನು. ಅದಾದಮೇಲೆ ಹಾಸ್ಪಿಟಲ್ನಲ್ಲಿ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದಾರ. ಎವ್ರಿ ಡೇ ನರ್ಸು ಮನೆಗೆ ಬರೋರು, ಬೆಳಗ್ಗೆ ಮತ್ತು ರಾತ್ರಿ 3 ಡೇಸ್ ಬೆಳಗ್ಗೆ ಮತ್ತು ರಾತ್ರಿ ಬಂದು ಇಂಜೆಕ್ಷನ್ ಕೊಟ್ಟು ಹೋಗೋರು. ಅದಾದಮೇಲೆ 1-2 ದಿನ ನಾರ್ಮಲ್ ಆಗಿರ್ತಾ ಇದ್ದೆ. ಆಮೇಲೆ ಮತ್ತೆ ವಾಮಿಟ್ ಶುರು ಆಗ್ತಾ ಇತ್ತು. ಅಗೇನ್ ಮತ್ತೆ ಹಾಸ್ಪಿಟ್ಲಿಗೆ ಹೋಗು, ಮತ್ತೆ ಈ ಕೈಗೆ ರೀಸೆಂಟಾಗಿ ಹಾಕಿದ್ದೀನಿ ಅಂತ ಮತ್ತೆ ಈ ಕೈನಲ್ಲಿ IV ಹಾಕೋರು, ಇದಕ್ಕೆ ಇಂಜೆಕ್ಷನ್ನು. ಅಗೇನ್ ನರ್ಸ್ ಮತ್ತೆ ಮನೆಗೆ ಬರೋದು, ಇದೆಲ್ಲ ಆಗ್ತಾ ಇತ್ತು. ಅದು ಏನು ನಾನು ತಗೊಳ್ತಿದ್ನಲ್ಲ ಮಾತ್ರೆ, ಆ ಮಾತ್ರೆ ಡೈಜೆಷನ್ ಕರಗಿ ಡೈಜೆಷನ್ ಆಗಿ ಕೆಲಸ ಮಾಡೋ ಅಷ್ಟರಲ್ಲಿ ವಾಮಿಟ್ ಆಗಿ ಎಲ್ಲ ಈಚೆ ಕಡೆ ಹೊಟ್ಟೋಗ್ತಾ ಇದ್ದಿದ್ರಿಂದ ಏನು ಮಾಡ್ತಾ ಇದ್ರು, IV ಮುಖಾಂತರ ಇಂಜೆಕ್ಷನನ್ನು ಸೇಮ್ ಟ್ಯಾಬ್ಲೆಟ್ನೇ ಇಂಜೆಕ್ಷನ್ ಮುಖಾಂತರ ಕೊಡ್ತಾ ಇದ್ರು. ಸ್ವಲ್ಪ ವಾಮಿಟ್ ಕಡಿಮೆ ಆಗ್ತಾ ಇತ್ತು. ಸೊ ಫೆರಿಕೈಂಡ್ ಅಂತ ಇನ್ನೊಂದು ಟ್ಯಾಬ್ಲೆಟ್ ಕೊಟ್ಟರು. ಅದು ಬಂದು ಬೆಳಗ್ಗೆ ಮಾತ್ರ, ಎವ್ರಿ ಡೇ ಮಾರ್ನಿಂಗ್ ಒಂದು ಕೊಡ್ತಾ ಇದ್ರು. ಅದು ಆಫ್ಟರ್ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ರು. ಯಾವುದದು ಫೆರಿಕೈಂಡ್ ಅಂತ. ಅದಾದ್ಮೇಲೆ ಎಕೋಸ್ಪ್ರಿನ್ ಅಂತ ಇನ್ನೊಂದು ಟ್ಯಾಬ್ಲೆಟ್ ಕೊಟ್ಟರು. ಅದು ಬಂದು ಮಧ್ಯಾಹ್ನ ಊಟ ಆದ್ಮೇಲೆ ತಗೋಬೇಕು ಅಂತ. ಪ್ರೋಹೆನ್ಸ್ ನ್ಯೂಟ್ರಿಷನ್ ಪೌಡರ್ ಕೊಟ್ಟಿದ್ರು. ಅದನ್ನೇನಕ್ಕೆ ಕೊಟ್ಟಿದ್ರು ಅಂದರೆ, ಬಾಡಿನಲ್ಲಿ ನಮಗೆ ಪ್ರೋಟೀನ್ ತುಂಬ ಕಡಿಮೆ ಇರುತ್ತೆ. ನಾವು ಎಷ್ಟೇ ಪ್ರೋಟೀನ್ ಪದಾರ್ಥಗಳು ತಿಂದರೂ, ಎಷ್ಟೇ ಹೆಲ್ತಿ ಫುಡ್ ತಗೊಂಡ್ರು ಇಂಟೇಕ್ ಮಾಡಿದ್ರು ಕೂಡ ಒಂದು ನಂಬರ್ ಆಫ್ ಕ್ವಾಂಟಿಟೀಸ್ ಅಂತ ಇರುತ್ತೆ. ಇಷ್ಟು ಎವ್ರಿಡೇ ಬಾಡಿಗೆ ಹೋಗಲೇಬೇಕು ಪ್ರೋಟೀನ್ ಅಂತ. ಅಷ್ಟು ಎಕ್ಸಾಕ್ಟಾಗಿ ನಾವು ತಗೊಂಡಿರಲ್ಲ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಬಾಡಿನಲ್ಲಿರುವಂಥ ಪ್ರೋಟೀನ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಎಲ್ಲ ಬೇಬಿ ತಗೊಳ್ತಾ ಹೋಗುತ್ತೆ. ನಾವು ವೀಕ್ ಆಗ್ತಾ ಹೋಗ್ತೀವಲ್ಲ. ಸೊ ನಮ್ಮನ್ನು ಸ್ಟ್ರಾಂಗ್ ಮಾಡೋಕ್ಕೆ ಪ್ರೋಹ್ಯಾನ್ಸ್ ಮಾಮ್ ನ್ಯೂಟ್ರಿಷನ್ ಪೌಡರ್ ಒಂದು ಕೊಟ್ಟಿದ್ರು. ಅದನ್ನು ಬೆಳಗ್ಗೆ ಮತ್ತು ರಾತ್ರಿ ತಗೊಳ್ಳಿ ಅಂತ. ಈಗ ಇಲ್ಲಿ ನೋಡ್ತಿದ್ದೀರಲ್ಲ, ಇದನ್ನು ಕೊಟ್ಟಿದ್ರು. ಇದನ್ನು ಕೂಡ ತಗೊಳ್ತಾ ಇದ್ದೆ. ಅದಾದಮೇಲೆ CCAL-DS ಅಂತ ಇನ್ನೊಂದು ಟ್ಯಾಬ್ಲೆಟ್ ಕೊಟ್ಟಿದ್ರು. ಇದು ಕ್ಯಾಲ್ಶಿಯಂ ಟ್ಯಾಬ್ಲೆಟು. ಆ್ಯಂಡ್ ಫೆರಿಕೈಂಡ್ ಅಂತ ಹೇಳಿದ್ನಲ್ಲ, ಅದು ಬಂದು ಐರನ್ ಟ್ಯಾಬ್ಲೆಟು. ಈ ಫೆರಿಕೈಂಡ್ ಬಂದು ಐರನ್ ಟ್ಯಾಬ್ಲೆಟು, CCAL ಬಂದು ಕ್ಯಾಲ್ಶಿಯಂ ಟ್ಯಾಬ್ಲೆಟು. ಇದು ಕೂಡ ಈಗ ನಾನು ಪ್ರೆಗ್ನೆನ್ಸಿ ಅಪ್ ಟು ಡೆಲಿವರಿ ಆಗೋವರೆಗೂ ಕೂಡ ಇದನ್ನ ತಗೊಳ್ಳೇಬೇಕು. ಇದನ್ನ ಯಾಕಂದ್ರೆ ಬಾಡಿನಲ್ಲಿ ಕ್ಯಾಲ್ಶಿಯಂ ಮೂಳೆಗಳಿಗೆ ಶಕ್ತಿ ಬೇಕಲ್ಲ. ಸೊ ಅದರಿಂದ ಈ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು. ಎಕೋಸ್ಪ್ರಿನ್ ಏನಕ್ಕೆ ಕೊಟ್ಟಿದ್ರು ಅಂದರೆ, ಈಗ ಬ್ಲಡ್ಡಲ್ಲಿ ಯಾವುದೇ ರೀತಿ ಕೊಲೆಸ್ಟ್ರಾಲ್ ಆ್ಯಡ್ ಆಗದೆ ಇರಲಿ ಅಂತ. ಯಾಕಂದರೆ ಈಗ ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲ್ ಆಗ್ತಾ ಹೋಯ್ತು ಅಂದರೆ ನಮ್ಮ ಬ್ಲಡ್ಡೇ ಅಲ್ವಾ ಬೇಬಿಗೆ ಸಪ್ಲೈ ಆಗ್ತಾ ಹೋಗೋದು. ಸೊ ಬ್ಲಡ್ ಆದಷ್ಟು ಕ್ಲಿಯರ್ ಆಗಿರಬೇಕು ಅಂತ ಎಕೋಸ್ಪ್ರಿನ್ ಅನ್ನೋ ಒಂದು ಟ್ಯಾಬ್ಲೆಟು. ಅದು ಕೂಡ ಅಪ್ ಟು ಡೆಲಿವರ್ ಆಗೋವರೆಗೂ ತಗೊಬೇಕು. ಅದಾದಮೇಲೆ ಐರನ್ ಟ್ಯಾಬ್ಲೆಟು, ಐರನ್ನು, ಕ್ಯಾಲ್ಶಿಯಮು, ಈ ಎಕೋಸ್ಪ್ರಿನ್, ಈ 3 ಟ್ಯಾಬ್ಲೆಟ್ನ ರೆಗ್ಯುಲರಾಗಿ ತಗೊಳ್ತಾನೆ ಇರಬೇಕು. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಅಂತ ಕೊಟ್ಟಿದ್ದಾರೆ. ಸೊ ನಾನು ತಗೊತಾ ಇದ್ದೀನಿ. ಇದು ಕಂಪಲ್ಸರಿ ಇದ್ದೇ ಇರುತ್ತೆ. ಇನ್ನೊಂದು ವಿಷಯ ಏನು ಗೊತ್ತಾ, ಈ ಐರನ್ ಟ್ಯಾಬ್ಲೆಟು ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟು ತಗೊಳ್ಳೋದಕ್ಕೆ ಮುಂಚೆ ನನ್ನ ಕೂದಲು ತುಂಬಾ ಉದುರ್ತಾ ಇತ್ತು. ಇದು ನಾನು ರೀಸೆಂಟಾಗಿ ನೋಟಿಸ್ ಮಾಡಿದ್ದು. ಸಿಕ್ಕಾಬಟ್ಟೆ ಹೇರ್ ಫಾಲ್ ಆಗ್ತಾ ಇತ್ತು. ಎಷ್ಟು ಆಗ್ತಾ ಇತ್ತು ಅಂದರೆ, ಹಿಂಗೆ ಎಳೆದ್ರೆ ಕೈ ತುಂಬ ಕೂದಲು ಬರೋದು, ಅಷ್ಟು ಹೇರ್ ಫಾಲ್ ಆಗ್ತಾ ಇತ್ತು. ಅದು ಇನ್ನೊಂದು ವೈಟ್ ಟೈಲ್ಸ್ ಬೇರೆ ಇರೋದ್ರಿಂದ ಎಷ್ಟು ಕೂದಲುಗಳು ಹೇಗೆ ಕಾಣೋದು ಅಂದ್ರೆ, ಹೆಂಗೆ ಕಾಣಿಸ್ತಾ ಇತ್ತು ಅಂದರೆ, ನನಗೆ ಅದೇ ಆಲ್ಮೋಸ್ಟ್ ಡಿಪ್ರೆಷನ್ಗೆ ಹೋಗ್ತಾ ಇದ್ದೆ. ಕೂದಲು ಉದುರ್ತಾ ಇದೆಯಲ್ಲಪ್ಪ, ಏನು ಮಾಡೋದು ನೋಡಿ, ಇಲ್ಲೆಲ್ಲ ಆಲ್ಮೋಸ್ಟ್ ಕೂದಲು ಹೋಗ್ಬಿಟ್ಟಿತ್ತು ನಂದು. ಈಗ ಹಾಗೆಲ್ಲ ಸ್ವಲ್ಪ ಬೇಬಿ ಹೇರ್ಸ್ ಕವರ್ ಆಗ್ತಾ ಇದೆ. ಸೊ ನನಗೆ ನೋಟಿಸ್ ಮಾಡಿದ್ದೇನೆಂದರೆ, ಈ 2 ಟ್ಯಾಬ್ಲೆಟ್ಸ್ ಇದೆಯಲ್ಲ, ಈ 2 ಟ್ಯಾಬ್ಲೆಟ್ಸು ನನ್ನ ಹೇರ್ ಫಾಲ್ನ ಸ್ವಲ್ಪ ಕಂಟ್ರೋಲ್ ಮಾಡಿದೆ ಅಂತ ಹೇಳ್ಬೋದು. ಮುಂಚಿನಷ್ಟು ವರ್ಸ್ಟ್ ಇಲ್ಲ, ಬಟ್ ಇವಾಗ ಕಂಟ್ರೋಲ್ ಆಗಿದೆ ನಂದು. ಇವಾಗ ಏನು ತಗೊತಿದ್ವಿ ನೋಡ್ತಿದ್ರಲ್ಲ, ಆ 2 ಟ್ಯಾಬ್ಲೆಟು. ಸೊ ಇದಿಷ್ಟು ನನಗೆ ಡಾಕ್ಟರ್ ಕೊಟ್ಟಿದ್ದಂಥ ಮೆಡಿಸನ್ಸು ಬಿಟ್ಟು, ಡಾಕ್ಟರ್ ಕೊಡದೇ ಇರೋಂಥ ಮೆಡಿಸನ್ಸ್ನ ಕೂಡ ನಾನು ತಗೊತಾ ಇದ್ದೆ. ಯಾಕಂದರೆ ನಾನೇನು ಕನ್ಸಲ್ಟ್ ಮಾಡ್ತಿದ್ನಲ್ಲ ಡಾಕ್ಟರು, ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಅವರು ತುಂಬ ಜನ ಪೇಷಂಟ್ಸ್ ಇರ್ತಾ ಇದ್ರು. ಅವ್ರು ಯಾರನ್ನ ಅಂತ ನೋಡ್ತಾರೆ, ಯಾರ ಮೇಲೆ ಅಂತ ಸ್ವಲ್ಪ ಗಮನ ಕೊಡ್ತಾರೆ ಹೇಳಿ. ಸೊ ಓದೋರೆಲ್ಲ 5 ನಿಮಿಷಕ್ಕೆ ಮಾತಾಡಿ ಕಳಿಸ್ಬಿಡ್ತಾ ಇದ್ರು.
ಸೊ ಆದ್ರಿಂದ ಅವ್ರು ನಮ್ಮ ಪ್ರಾಬ್ಲಮ್ನ ಕ್ಲಿಯರಾಗಿ ಕೇಳ್ತಾನೆ ಇರಲಿಲ್ಲ. ನಾನು ಹೇಳ್ತಾ ಇದ್ದೆ ನಂಗೆ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಾ ಇದೆ, ನಂಗೆ ತುಂಬ ಕಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ರು ಕೂಡ ಅವರು ಇದು ಪ್ರೆಗ್ನೆನ್ಸಿನಲ್ಲಿ ಕಾಮನ್ನು, ನೀವು ಅನುಭವಿಸ್ಬೇಕು, ನೀವು ಅದೆಲ್ಲ ಹೆಣ್ಣಾಗಿ ಹುಟ್ಟಿದ್ಮೇಲೆ ಇದೆಲ್ಲ ಕಾಮನ್ನು, ಏನೂ ಮಾಡೋಕ್ಕಾಗಲ್ಲ, ಎಲ್ಲರೂ ಅನುಭವಿಸ್ತಾರೆ, ನೀವು ಲಿಟ್ರಲಿ ಹಿಂಗೆ ಬಿಹೇವ್ ಮಾಡ್ತಾ ಇದ್ರು. ನನಗೆ ಅದು ಪರ್ಸ್ನಲಿ ತುಂಬ ಬೇಜಾರಾಗ್ತಾ ಇತ್ತು. ಯಾಕಂದರೆ ಅವ್ರಿಗೆ ಎವ್ರಿಡೇ ದಿನಕ್ಕೊಂದು 50ರಿಂದ 100 ಜನ ಪೇಷಂಟ್ಸ್ಗಳನ್ನ ನೋಡೇ ನೋಡ್ತಾರೆ, ಅವ್ರಿಗದು ಸರ್ವೇ ಸಾಮಾನ್ಯ. ಬಟ್ ನಮಗೆ ಇದು ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನಮಗೇನು ಎಕ್ಸ್ಪೀರಿಯನ್ಸ್ ಇಲ್ಲ, ನಮಗೇನು ಗೊತ್ತಿಲ್ಲ ಪ್ರಾಪರಾಗಿ. ಯಾರು ನಮಗೆ ಇದು ಎ, ಇದು ಬಿ, ಇದು ಸಿ, ಇದು ಡಿ ಅಂತ ಯಾರೂ ಹೇಳ್ಕೊಡಲ್ಲ. ಸೊ ನಮಗೊಂದು ಎಕ್ಸ್ಪೀರಿಯನ್ಸ್ ಏನಾಗ್ತಿರುತ್ತೆ ಅದನ್ನು ನಾವು ಕೇಳಿ ಕ್ಲಿಯರ್ ಮಾಡ್ಕೊಂಡ್ರೆ ನಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಸೊ ನಾನು ಎಷ್ಟೋ ಡೌಟ್ಸ್ಗಳನ್ನ ಡಾಕ್ಟ್ರನ್ನ ಕೇಳ್ತಾ ಇದ್ದೆ, ಅವ್ರು ಯಾವುದಕ್ಕೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಲೈಕ್ ಕೆಲವು ಸತಿ ಅಂತೂ ನೀವು ಇಷ್ಟು ದೂರ ಯಾಕೆ ಬರ್ತೀರಾ, ಅಲ್ಲೇ ಡಾಕ್ಟ್ರ್ ಇಲ್ವಾ, ಅಲ್ಲೇ ನೋಡ್ಕೊಳ್ಳಿ, ಇಲ್ಲಿಗೆ ಯಾಕೆ ಬರ್ತೀರಾ ಅನ್ನೋ ಥರನೂ ಮಾತಾಡಿದ್ದುಂಟು. ಅದರಿಂದ ನಾನು ಡಾಕ್ಟ್ರನ್ನ ಕೂಡ ಚೇಂಜ್ ಮಾಡಿಬಿಟ್ಟೆ. ಅವರು ನಮ್ಮ ಪ್ರಾಬ್ಲಮ್ ಏನಿದೆ ಕೇಳಿ ಅದಕ್ಕೆ ತಕ್ಕಂಗೆ ಮೆಡಿಸಿನ್ಸ್ ಕೊಟ್ಟರು ಅಂದರೆ ನಮಗೂ ಒಂದು ಸಮಾಧಾನ. ಓಕೆ, ಡಾಕ್ಟರ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ಸೊ ನಾವು ಅವ್ರ ಹತ್ರ ಏನೇ ಡೌಟ್ಸ್ ಇದ್ರೂ ಕೇಳ್ಬೋದು. ತುಂಬ ಎಮರ್ಜೆನ್ಸಿ ಇದೆ ಡಾಕ್ಟರ್, ಅವ್ರ ಕೈಲಿ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ, ಅಟ್ಲೀಸ್ಟ್ ಸ್ವಲ್ಪ ಫೋನಲ್ಲಿ ರೆಸ್ಪಾನ್ಸ್ ಮಾಡಿ ಅಂದರೂ ಕೂಡ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಈಗ ಯಾವುದೇ ಡಾಕ್ಟರ್ಸು ಕೂಡ ಫೋನಲ್ಲಿ ಮೆಡಿಸಿನ್ಸ್ ಹೇಳೋದಾಗಲಿ, ಟ್ಯಾಬ್ಲೆಟ್ ಹೇಳೋದಾಗಲಿ, ತುಂಬ ವೀಕ್ ಆಗಿದೆ ಅಂದರೆ ನೀವು ಕರ್ಕೊಂಬನ್ನಿ ಅಂತಾರೆ ಹೊರತು ಎಮರ್ಜೆನ್ಸಿಗೆ ಇದನ್ನು ಮಾಡಿ, ಇದನ್ನು ಕೊಡಿ, ಸ್ವಲ್ಪ ಅವ್ರು ಸ್ಟೇಬಲ್ ಆದಮೇಲೆ ಕರ್ಕೊಂಬನ್ನಿ ಅಂತ ಯಾರೂ ಹೇಳಲ್ಲ. ಸೊ ನನಗೂ ತುಂಬ ಆಗ್ತಾನೆ ಇಲ್ಲ, ನನ್ನ ಕೈಲಿ ಕುತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ನನಗೆ ನಿಲ್ಲಕ್ಕೂ ಶಕ್ತಿ ಇಲ್ಲ ಅನ್ನೋ ಸ್ಟೇಜಲ್ಲೂ ಕೂಡ ನಾನು ಏನು ಕನ್ಸಲ್ಟ್ ಮಾಡ್ತಿದ್ದೆ ಡಾಕ್ಟರ್, ಅವ್ರು ನನಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಕರ್ಕೊಂಬನ್ನಿ ಕ್ಲಿನಿಕ್ಗೆ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಡೋರು. ಸೊ ಕ್ಲಿನಿಕ್ಗೆ ಹೋದ್ರೆ ಅಲ್ಲಿ ನಮಗೆ ಮುಂಚೆ ಯಾರು ಪೇಷಂಟ್ಸ್ ಹೋಗಿರ್ತಾರಲ್ಲ ಕಂಪ್ಲೀಟ್ ಆಗೋವರೆಗೂ, ನಮ್ಮ ನಂಬರ್ ಬರೋವರೆಗೂ ಅವ್ರು ನಮ್ಮನ್ನು ಕರಿತಾ ಇರಲಿಲ್ಲ. ಸೊ ಇದು ತುಂಬ ಕಷ್ಟ ಆಗ್ತಾ ಇತ್ತು. ಅಲ್ಲೇ ಎಷ್ಟೋ ಸತಿ ಕ್ಲಿನಿಕ್ ಚೇರ್ ಮೇಲೆ ಮಲ್ಕೊಂಡ್ಬಿಡ್ತಾ ಇದ್ದೆ ನಾನು, ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ತುಂಬ ವಾಮಿಟಿಂಗ್ ಆಗ್ತಾ ಇತ್ತು. ಅದ್ರ ಜೊತೆಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗ್ತಾ ಇತ್ತು, ಹೊಟ್ಟೆ ಊದ್ಕೊಂಡ್ಬಿಡ್ತಾ ಇತ್ತು, ಏನು ತಿನ್ನೋಕೆ ಆಗ್ತಾ ಇರಲಿಲ್ಲ, ಸ್ವಲ್ಪ ನೀರು ಕುಡಿದ್ರು ಕೂಡ ನನಗೆ ಹೆವಿ ಅನ್ಸೋದು, ನಡೆದಾಡೋಕೆ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಅಷ್ಟು ಹೊಟ್ಟೆ ಭಾರ ಆಗ್ತಾ ಇತ್ತು. ಅದಾದಮೇಲೆ ನಮ್ಮ ಫ್ಯಾಮಿಲಿನಲ್ಲಿ ಒಬ್ಬರು ಡಾಕ್ಟರ್ ಇದ್ರು, ಅವರು ಅನ್ಫಾರ್ಚುನೇಟ್ಲಿ ಏನಂದರೆ ಅವರು ಹತ್ರದಲ್ಲಿಲ್ಲ, ಅವರೆಲ್ಲೋ ದೂರದಲ್ಲಿದ್ದಾರೆ. ಸೊ ಅವ್ರ ಟೈಮಿಂಗು ನಮ್ಮ ಟೈಮಿಂಗು ಮ್ಯಾಚ್ ಆಗಲ್ಲ. ಅವರು ರೆಸ್ಪಾನ್ಸ್ ಮಾಡೋವರೆಗೂ ನಾವು ಕಾಯಬೇಕು, ಯಾಕಂದ್ರೆ ಅವರು ಡಾಕ್ಟರ್ ಆಗಿರೋದ್ರಿಂದ ಅವ್ರಿಗೆ ಅವ್ರ ಪೇಷಂಟ್ಸು ಹಾಸ್ಪಿಟಲ್ ಅಂತ ಇದ್ದೇ ಇರುತ್ತೆ. ಸೊ ನಾವು ಒಂದು ಮೆಸೇಜ್ ಮಾಡಿ ಅವ್ರು ಯಾವಾಗ ರಿಪ್ಲೈ ಮಾಡ್ತಾರೆ ಅಂತೆಲ್ಲ ಕಾಯ್ಕೊಂಡು ಕೂತಿರ್ತಾ ಇದ್ವಿ. ಸೊ ಆವಾಗ ಈ ಡಾಕ್ಟ್ರು ನಾನು ಕನ್ಸಲ್ಟ್ ಮಾಡ್ತಿದ್ದೇನು ಡಾಕ್ಟ್ರು ಕೊಡದೇ ಇರೋ ಕೆಲವೊಂದು ಮೆಡಿಸಿನ್ಸ್ಗಳನ್ನ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಕೊಡ್ತಾ ಇದ್ರು. ಸೊ ಅವ್ರಿಗೆ ಹೇಳ್ತಾ ಇದ್ವಿ, ಈ ಥರ ತುಂಬ ಪ್ರಾಬ್ಲಮ್ ಆಗಿದೆ ಡಾಕ್ಟರ್, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ತುಂಬ ಹೆವಿ ಅನ್ನಿಸ್ತಾ ಇದೆ ಹೊಟ್ಟೆ ಅಂತ ಹೇಳಿದಾಗ ಅವರು RRD ಅಂತ ಒಂದು ಟ್ಯಾಬ್ಲೆಟ್ ಹೇಳಿದ್ರು. ಸೊ ಅದನ್ನ ಊಟಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ತಗೊಳ್ಳಿ, ಬ್ರೇಕ್ಫಾಸ್ಟ್ಗೆ ಮುಂಚೆ ಅರ್ಧ ಗಂಟೆ ಮುಂಚೆ ತಗೊಳ್ಳಿ ಅಂತ ಹೇಳ್ತಾ ಇದ್ರು. ಸೊ ಅದನ್ನ ತಗೊತಾ ಇದ್ದೆ. ಅದನ್ನ ತಗೊಳಕ್ ಶುರು ಮಾಡಿದ್ಮೇಲೆ ನನಗೆ ಸ್ವಲ್ಪ ಅದೇನಿದೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಡೈಜೆಷನ್ ಪ್ರಾಬ್ಲಮ್ ಕಡಿಮೆ ಆಗ್ತಾ ಹೋಯ್ತು. ಆ ಟ್ಯಾಬ್ಲೆಟ್ ಕಂಟಿನ್ಯೂ ಆಗಿ ತಗೊಳ್ಳಿ, ಬಿಡಬೇಡಿ. ಅದ್ರ ಜೊತೆ ಎಮರ್ಸೆಟ್ 8, ಈ ಡಾಕ್ಟರ್ ನಾನು ಕನ್ಸಲ್ಟ್ ಮಾಡಿದ ಡಾಕ್ಟರು ಎಮರ್ಸೆಟ್ 4 mg ಕೊಟ್ಟಿದ್ರು. ಬಟ್ ನನ್ನ ಫ್ಯಾಮಿಲಿ ಡಾಕ್ಟರ್ ಅದನ್ನ 8 mg ಮಾಡಿದ್ರು. ಯಾಕಂದ್ರೆ 4 mg ಸ್ವಲ್ಪ ಪವರ್ ಕಡಿಮೆ ಇರುತ್ತೆ, ನಿನ್ನ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿರೋದ್ರಿಂದ ಸ್ವಲ್ಪ ಒಂದು 4 mg ಜಾಸ್ತಿ ಮಾಡೋಣ ಅಂತೇಳಿ 8 mg ಕೊಟ್ಟಿದ್ರು. ಸೊ ಆ 2 ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ. ಅದ್ರ ಜೊತೆಗೆ ಇದೊಂದು ಸಿರಪ್ ಕೊಟ್ಟಿದ್ರು. ಈ ಸಿರಪ್ ಯಾವುದು ಅಂದರೆ ಎಸಿನಿಲ್ ಓ ಅಂತ, ಇದು ಕೂಡ ಡೈಜೆಷನ್ಗೆ ಈಸಿ ಆಗಲಿ ಅಂತ ಕೊಟ್ಟಿದ್ದು. ಮೇನ್ಲಿ ಪ್ರೆಗ್ನೆನ್ಸಿನಲ್ಲಿ ಡೈಜೆಷನ್ ಇಶ್ಯೂ ತುಂಬಾನೇ ಆಗುತ್ತೆ, ಸಿಕ್ಕಾಪಟ್ಟೆ ಆಗುತ್ತೆ ಡೈಜೆಷನ್. ನಾನು ಇವಾಗ ನ್ಯಾಚುರಲ್ ಆಗಿ ಕಡಿಮೆ ಏನಕ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ನನಗೆ ನ್ಯಾಚುರಲ್ ಆಗಿ ಮೂಲಂಗಿ ತುಂಬ ಇಷ್ಟ, ಜಾಸ್ತಿ ತಿಂತೀನಿ ಮೂಲಂಗಿ. ನಾನು ದಿನಕ್ಕೆ 1 ಮೂಲಂಗಿನಾದ್ರೂ ತಿಂದೇ ತಿಂತೀನಿ. ಅದು ನ್ಯಾಚುರಲ್ ಆಗಿ ಡೈಜೆಷನ್ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ನನಗೆ. ಸೊ ಅದರಿಂದ ಬಾಳೆಹಣ್ಣು ಮೂಲಂಗಿನ ಜಾಸ್ತಿ ತಗೊಳ್ತೀನಿ ಇನ್ಸ್ಟೆಡ್ ಆಫ್ ಟೇಕಿಂಗ್ ಆಲ್ ದೋಸ್ ಏನು ಹೇಳ್ತಾರೆ ಸಿರಪ್ ಆ್ಯಂಡ್ ಆಲ್. ತಗೊತೀನಿ ಈಗ್ಲೂ, ಬಟ್ ಮುಂಚಿನ ಥರ 3 ಟೈಮ್ಸ್ ತಗೊಳಕ್ ಆಗ್ತಾ ಇರಲಿಲ್ಲ. ಇದು ಕೂಡ ಊಟಕ್ಕೆ ಮುಂಚೆ ಅರ್ಧ ಗಂಟೆ ಮುಂಚೆ ತಗೋಬೇಕಿತ್ತು. ಸೊ ಇದನ್ನ ಒಂದು ಸ್ಟಾರ್ಟಿಂಗ್ ಒಂದು 2.5-3 ತಿಂಗಳಿಂದ ಅಪ್ ಟು 4 ಮಂತ್ಸ್ವರೆಗೂ ಇದನ್ನ ತಗೊಂಡಿದ್ದೀನಿ. ಇದು ಮೇನ್ಲಿ ಅದಕ್ಕೆ ಅಂತ ಕೊಟ್ಟಿದ್ದಂಥ ಒಂದು ಸಿರಪ್ಪು. ಅದಾದ್ಮೇಲೆ ಇದೊಂದು ಸಿರಪ್ ಕೊಟ್ಟರು. ಈ ಸಿರಪ್ ಏನಪ್ಪಾ ಅಂದರೆ ಲ್ಯಾಕ್ಟೋ ಲಾಸ್ ಸೊಲ್ಯೂಷನ್ ಅಂತ. ಇದು ಏನಕ್ಕೆ ಅಂದರೆ ಮೋಷನ್ ಪ್ರಾಬ್ಲಮ್ ಬರುತ್ತೆ, ಡೈಜೆಷನ್ ಪ್ರಾಬ್ಲಮ್ ಹೇಗೆ ಬರುತ್ತೋ ಪ್ರೆಗ್ನೆನ್ಸಿನಲ್ಲಿ ಅದೇ ಥರ ಮೋಷನ್ ಪ್ರಾಬ್ಲಮ್ ಬರುತ್ತೆ. ಇದನ್ನ ನೀನು ತಗೊಳ್ಳೇಬೇಕು ಅಂತ ಕೊಟ್ಟಿದ್ದು. ಆಫ್ಟರ್ ಫುಡ್ 15 ml ಇದನ್ನ ತಗೊಳ್ತಾ ಇದ್ರಿಂದ ಏನಾಗುತ್ತೆ, ನಾವು
ಐರನ್ ಟ್ಯಾಬ್ಲೆಟು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಳಕ್ ಶುರು ಮಾಡಿರ್ತೀವಲ್ಲ, ಸೊ ಐರನ್ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಏನಾಗುತ್ತೆ, ನಾವೇನು ಮೋಷನ್ ಮಾಡ್ತೀವಲ್ಲ ಸರಿಯಾಗಿ ಊಟ ಸೇರಲ್ಲ, ಯಾವುದೇ ರೀತಿ ನೀರು ಕುಡಿತಾ ಇರಲ್ಲ, ಬಾಡಿನಲ್ಲಿ ಏನೂ ಎಕ್ಸೆಪ್ಟ್ ಮಾಡಲ್ಲ, ಏನೇ ತಿಂದರೂ ಅದು ವಾಮಿಟ್ ಮುಖಾಂತರ ಈಚೆ ಬರ್ತಾ ಇರೋದ್ರಿಂದ ಈ ಥರ ಮೆಡಿಸಿನ್ಸ್ ಏನು ಕೊಡ್ತಾ ಇದ್ರಲ್ಲ ಅವಾಗ ಮೋಷನ್ ತುಂಬ ಗಟ್ಟಿ ಆಗ್ಬಿಡೋದು. ಆವಾಗ ನನಗೆ 3 days 4 days ಆದರೂ ಮೋಷನ್ ಬರ್ತಾ ಇರಲಿಲ್ಲ, ಹೊಟ್ಟೆ ನೋವಿಗೆ ಶುರು ಆಗ್ಬಿಡೋದು. ಯಾಕಂದ್ರೆ 4 days ಮೋಷನ್ ಅಲ್ಲಿ ಸ್ಟೋರ್ ಆಗ್ಬಿಡ್ತಾ ಇತ್ತು, ತುಂಬಾನೇ ಪೇನ್ ಆಗ್ತಾ ಇತ್ತು. ಅದಕ್ಕೆ ಒಂದು ಕ್ರೀಮ್ ಹಚ್ಕೊಳ್ಳಿ, ಅದಕ್ಕೊಂದು ಟ್ಯಾಬ್ಲೆಟ್ ಅದನ್ನ ತಗೊಳ್ಳಿ, ಅದನ್ನ ಟ್ಯಾಬ್ಲೆಟ್ ನ ತಗೊಂಡ್ರೆ ಆ ಒಳಗಡೆ ಲೈಕ್ ನಾವೇನು ಪಿ ಮಾಡ್ತೀವಲ್ಲ ಅಲ್ಲಿ ಒಳಗಡೆ ಟ್ಯಾಬ್ಲೆಟ್ ಹಾಕಿದ್ರೆ ಅದು ಒಂದು 1 hour 2 hours ಅಲ್ಲಿ ಕೆಲಸ ಮಾಡಕ್ ಶುರುವಾಗಿ ಅದು ಲೂಸ್ ಮೋಷನ್ ತರ ಎಲ್ಲ ಮಾಡ್ತಾ ಇತ್ತು. ಅದನ್ನೆಲ್ಲ ತಗೊಳ್ತಾ ಇದ್ದೆ. ಅದು ಇನ್ನೊಂಥರ ಹಿಂಸೆ ಅಂತ ಹೇಳ್ಬೋದು. ಮೋಷನ್ ಆಗದೆ ಇರೋದಿದೆಯಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಜವಾಗ್ಲೂ ತುಂಬಾನೇ ಕಷ್ಟ ರೀ. ಇದೊಂದು ಕೊಡ್ತಾ ಇದ್ರು, ಅದಕ್ಕೆ ಅಂತಾನೆ ಇದನ್ನ ನನಗೆ ಈ ಎರಡನ್ನ ನನಗೆ ನನ್ನ ಫ್ಯಾಮಿಲಿ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ಇದನ್ನ ನೀನು ತಗೋ, ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಇನ್ನೊಂದು ಡೈಜೆಷನ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಅಂತ. ಅದಾದ್ಮೇಲೆ ಇಸಾಬ್ಗೋಲ್ ಇದನ್ನ ಕೂಡ ನಮ್ಮ ಫ್ಯಾಮಿಲಿ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ಇಸಾಬ್ಗೋಲ್ ಇದು ಕೂಡ ಪ್ರೆಗ್ನೆನ್ಸಿನಲ್ಲಿ ಯಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ, ಯಾರಿಗೆ ಮೋಷನ್ ಪ್ರಾಬ್ಲಮ್ ಬರುತ್ತೆ ಅವ್ರಿಗೆ ಇದನ್ನ ಕುಡಿಲೇಬೇಕು ಅಂತ ಹೇಳಿದ್ರು. ಇದನ್ನ ಕುಡಿತಾ ಇದ್ದೆ ನಾನು. ಇಸಾಬ್ಗೋಲ್ ಅಂತ ಇದ್ರ ಹೆಸರು. ಇದನ್ನು ಕೂಡ ನೀರ್ಗೆ ಹಾಕೊಂಡ್ರೆ ಈ ಚಿಯಾ ಸೀಡ್ಸು ಫ್ಲಾಕ್ ಸೀಡ್ಸು ಹೆಂಗ್ ಕೆಲಸ ಮಾಡುತ್ತಲ್ಲ ಅದೇ ತರನೇ ಇದು ಕೂಡ. ಇವಾಗ ಕರೆಂಟ್ಲಿ ನಾನು ತಗೊಳ್ತಾ ಇರೋ ಟ್ಯಾಬ್ಲೆಟ್ಸ್ ಬಂದು ಐರನ್, ಕ್ಯಾಲ್ಸಿಯಂ, ಎಕೋಸ್ಪ್ರಿನ್ ಈ 3 ಟ್ಯಾಬ್ಲೆಟ್ ನ ತಗೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಪ್ರೋಹ್ಯಾಂಡ್ಸ್ ಮಾಮ್ ನ್ಯೂಟ್ರಿಷನ್ ಡ್ರಿಂಕ್ ಏನಿದೆ ಅದನ್ನ ತಗೊತಾ ಇದ್ದೀನಿ. ಅದ್ ಬಿಟ್ರೆ ಬೇರೆ ಯಾವುದೇ ರೀತಿ ಮೆಡಿಸಿನ್ಸ್ ಆಗ್ಲಿ ಇನ್ನೊಂದಾಗ್ಲಿ ಏನು ತಗೊಳ್ತಾ ಇಲ್ಲ. ತುಂಬಾ ಡೈಜೆಷನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಸಿರಪ್ಗಳು ಏನ್ ತೋರ್ಸದ್ನಲ್ಲ, ಸೊ ಅದರಲ್ಲಿ ಇವಾರಾಸ್ಟನೋ ಸಿರಪ್ ತಗೋತೀನಿ. ಅದ್ ಬಿಟ್ರೆ ಬೇರೆ ಯಾವುದೇ ರೀತಿ ಸಿರಪ್ ನಾನು ತಗೊಳ್ಳಲ್ಲ. ಪ್ರೆಗ್ನೆನ್ಸಿನಲ್ಲಿ ಮೇಜರ್ ಆಗಿ ಕೊಡುವಂತ ಮೆಡಿಸಿನ್ಸ್ ಗಳಿವು. ಸೊ ಇದನ್ನೇ ಸೇಮ್ ಟು ಸೇಮ್ ನಿಮಗ್ ಕೊಡ್ತಾರ ಹೇಳಕ್ ಬರಲ್ಲ. ಯಾಕಂದ್ರೆ ಇದು ಕ್ಯಾಲ್ಸಿಯಮ್ಮು, ಐರನ್, ಇಕೋಸ್ಪ್ರಿನ್ ಅದು ಕಾಮನ್ ಆಗಿ ಎಲ್ರಿಗೂ ಕೊಡ್ತಾರೆ. ಅದು ಬಿಟ್ಟು ನಿಮ್ಗೆ ಬೇರೆ ಯಾವ್ದಾದ್ರು ವಿಟಮಿನ್ಸ್ ಟ್ಯಾಬ್ಲೆಟ್ ನ ಆಡ್ ಮಾಡೋ ಚಾನ್ಸಸ್ ಇರುತ್ತೆ. ಅಂಡ್ ಫೋಲಿಕ್ ಆಸಿಡ್ ಇದ್ದೇ ಇರುತ್ತೆ. ಫೋಲಿಕ್ ಆಸಿಡ್ ಈಗ ನಾನು ಏನ್ ತಗೊಳ್ತಾ ಇದ್ದೀನಲ್ಲ ಐರನ್ ಟ್ಯಾಬ್ಲೆಟ್, ಆ ಐರನ್ ಟ್ಯಾಬ್ಲೆಟ್ ಜೊತೆನಲ್ಲೇ ಫೋಲಿಕ್ ಆಸಿಡ್ ಕಂಟೆಂಟ್ ಕೂಡ ಆಡ್ ಆಗಿದೆ. ಸೊ ಒಂದೇ ಟ್ಯಾಬ್ಲೆಟ್ ಅಲ್ಲಿ 2 ಕಂಟೆಂಟ್ ಇದೆ. ಸೊ ಅದನ್ನ ತಗೊತಾ ಇದ್ದೀನಿ, ಬೇರೆ ಯಾವ್ದು ತಗೊಳ್ತಾ ಇಲ್ಲ. ಸೊ ಹೋಪ್ಫುಲಿ ಈ ನನ್ನ ಏನ್ ಟ್ಯಾಬ್ಲೆಟ್ಸ್ ಜರ್ನಿ ಏನಿತ್ತು, ನಾನೇ ಯಾವ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೇನೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆಲ್ಲ ಯೂಸ್ಫುಲ್ ಆಗುತ್ತೆ ಅನ್ಸುತ್ತೆ. ಅಂಡ್ ನಿಮ್ಗೂ ಇದನ್ನೇ ಕೊಡ್ತಾರ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಆಲ್ಮೋಸ್ಟ್ 80% ಸೇಮ್ ಕೊಡ್ತಾರೆ ಅನ್ಸುತ್ತೆ. ಸೊ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇತ್ತು, ನೀವು ನಿಮ್ ಡಾಕ್ಟರ್ಗೆ ಸರಿಯಾಗಿ ಕೇಳಿಸ್ಕೊಳ್ತಾ ಇಲ್ಲ, ನಿಮ್ಗೆ ಸರಿಯಾಗಿ ಏನು ಸ್ಪಂದಿಸ್ತಾ ಇಲ್ಲ ಅಂದ್ರೆ ದಯವಿಟ್ಟು ಬೇರೆ ಡಾಕ್ಟರ್ಗೆ ಸ್ವಿಚ್ ಆಗೋದು ತುಂಬಾನೇ ಒಳ್ಳೇದು. ನಾನು ಆ ಟೈಮಲ್ಲಿ ತಗೊಂಡಿದ್ದೊಂದು ರೈಟ್ ಡಿಸಿಷನ್. ಯಾಕಂದ್ರೆ ನನ್ನ ಯಾವ ಒಂದು ನೋವುಗಳಿಗೂ ನಾನೇನು ಕನ್ಸಲ್ಟ್ ಮಾಡ್ತಿದ್ವಿ, ಡಾಕ್ಟರು ಫ್ರೀಯಾಗಿ ಟೆಸ್ಟ್ ಮಾಡ್ತಿದ್ದಾರೆ ಅನ್ನೋ ತರ ಬಿಹೇವ್ ಮಾಡ್ತಾ ಇದ್ರು. ಸೊ ಎವ್ರಿ ವೀಕ್ ಹೋದಾಗ್ಲೂ ಕೂಡ 500 rupees ನಾವು ಕನ್ಸಲ್ಟೇಷನ್ ಪೇ ಮಾಡ್ತಾ ಇದ್ವಿ. ಆದ್ರೂ ಅವ್ರು ಟ್ರೀಟ್ ಮಾಡ್ತಾ ಇದ್ದಿದ್ದು ಏನೋ ಫ್ರೀಯಾಗಿ ಬರ್ತಾರೆ, ಫ್ರೀಯಾಗಿ ನಮ್ಮನ್ನು ನೋಡ್ತಾರೆ ಅನ್ನೋ ತರ ಟ್ರೀಟ್ ಮಾಡ್ತಾ ಇದ್ರು. ಸೊ ಆದ್ರಿಂದ ನಾನು ಆ ಡಾಕ್ಟರ್ನ ಚೇಂಜ್ ಮಾಡ್ಬೇಕಾಗಿ ಬಂತು. ಇನ್ನು ಮೈ ಪ್ರೆಗ್ನೆನ್ಸಿ ಕೇಸ್ ನಾನು ತುಂಬಾ ಡಾಕ್ಟರ್ಸ್ಗಳನ್ನ ಚೇಂಜ್ ಮಾಡ್ಬಿಟ್ಟಿದ್ದೀನಿ. ಒಂದೇ ಡಾಕ್ಟರ್ ಅಂತ ಹೋಗೋದು ತುಂಬಾ ಕಷ್ಟ. ಯಾಕಂದ್ರೆ ಡಾಕ್ಟರ್ಸ್ಗಳು ನಮ್ಮ ನೋವನ್ನೇ ಕೇಳಕ್ ರೆಡಿ ಇಲ್ಲ ಅಂದ್ರೆ ಅವ್ರು ನಮ್ಗೆ ಎಲ್ಲಿಂದ ಸ್ಪಂದಿಸ್ತಾರೆ ಅಲ್ವಾ? ಸೊ ನಾನು ಅದನ್ನ ನನ್ನ ತಲೆನಲ್ಲಿ ಇಟ್ಕೊಂಡು ನಾನು ಯಾವ ಡಾಕ್ಟರ್ನ ಹೋಗ್ಲಿ, ಯಾವ ಡಾಕ್ಟರ್ನ ನೋಡ್ಲಿ ಅನ್ನೋದು ತುಂಬಾನೇ ಕನ್ಫ್ಯೂಷನ್ ಈಗಲೂ ಇದ್ದೀನಿ ನಾನು. ಯಾಕಂದ್ರೆ ನಮ್ಮ ನೋವನ್ನ ಅವ್ರು ಕೇಳಬೇಕು. ಅವ್ರಿಗೆ ದಿನನಿತ್ಯ 100 ಕೇಸಸ್ ನೋಡ್ತಾರೆ. ಬಟ್ ನಮ್ದಿದು ಫಸ್ಟ್ ಪ್ರೆಗ್ನೆನ್ಸಿ. ನಮಗೆ ಧೈರ್ಯ ಅವ್ರ ಮಾತಿನ ಮುಖಾಂತರ ನಮಗೆ ಧೈರ್ಯ ತುಂಬಬೇಕೆ ಹೊರತು ನಮ್ಮ ಒಂದು ನೋವುಗಳಿಗೆ ಅವ್ರು ಸ್ಪಂದಿಸಿಲ್ಲ ಅಂದ್ರೆ ಏನ್ ಪ್ರಯೋಜನ? ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡ್ತಾರೆ. ಸೊ ನಾವು ಫೈನಲಿ ಯಾವ್ದಾದ್ರು ಒಂದು ಹಾಸ್ಪಿಟಲ್ನ ಫೈನಲ್ ಮಾಡ್ಕೋಬೇಕು, ಒಂದು ನಮ್ಮ ಡೆಲಿವರಿನ ಅಲ್ಲಿ ಮಾಡ್ಕೋಬೇಕು ಅಂತ ಸುಮಾರು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳನ್ನೆಲ್ಲ ಸುತ್ತಿದ್ವಿ. ಅಲ್ಲಿ ಸುತ್ತಿ ಅಲ್ದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಾವು ಡಿಸೈಡ್ ಮಾಡಿದ್ವಿ ಆ ಹಾಸ್ಪಿಟಲ್ಸ್ಗಳನ್ನ ನಾವು ಯಾವ್ದನ್ನು ಫೈನಲ್ ಮಾಡಬಾರ್ದು ಅಂತ. ಸೊ ಫೈನಲ್ ಆಗಿ ನಾನು ಯಾವ ಹಾಸ್ಪಿಟಲ್ನ ಫೈನಲ್ ಮಾಡ್ಕೊಂಡಿದ್ದೀನಿ, ಯಾವ ಹಾಸ್ಪಿಟಲಲ್ಲಿ ಡೆಲಿವರಿ ಮಾಡ್ಕೊಳ್ತೀನಿ ಅದೆಲ್ಲಾನು ಕೂಡ ನಿಮ್ ಜೊತೆ ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತೀನಿ. ಹಾಗಾಗಿ ಮೆಟರ್ನಿಟಿಗೆ ಅಂತಾನೆ ಇದಾವಲ್ಲ ಹಾಸ್ಪಿಟಲ್ಗಳು, ಅಷ್ಟು ಹಾಸ್ಪಿಟಲ್ಗಳು ನನಗೆ ಕೊಟ್ಟಿದ್ದ ಟಾರಿಫು 1.5 ಇಂದ 2 ಲಕ್ಷ ರೂಪಾಯಿ ಇಷ್ಟ ಆಗೇ ಆಗುತ್ತೆ ಅಂತ ಕೊಟೇಶನ್ ಕೊಟ್ಟಿದ್ದಾರೆ ನನಗೆ. ಇಷ್ಟು ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ಗಳಿಗೆ ನಾನು ಹೋಗೋದೇ ಇಲ್ಲ. ಇನ್ಶೂರೆನ್ಸ್ ಇದ್ರೂ ಕೂಡ ನಾನು ಹೋಗಲ್ಲ. ಇನ್ಶೂರೆನ್ಸ್ ಮ್ಯಾಕ್ಸಿಮಮ್ ಎಷ್ಟು ಒಂದು 50,000 ರಿಂದ 60,000 ಕವರ್ ಆಗುತ್ತೆ. ಮಿಕ್ಕಿದ ಆಲ್ಮೋಸ್ಟ್ 1-1.5 ಲಕ್ಷ ನಾವು ಕೈಯಿಂದ ಹಾಕ್ಬೇಕು. ಅಷ್ಟೊಂದೆಲ್ಲ ಹೋಗಿ ಹಾಸ್ಪಿಟ್ಲ್ ಹೆಸರುಗಳಿಗೋಸ್ಕರ ನಾನು ಯಾಕೆ 2 ಲಕ್ಷ ರೂಪಾಯಿ ನಾನು ಬರೀ ಹಾಸ್ಪಿಟ್ಲಿಗೆ ಸುರಿಬೇಕು ಅಂತೆಲ್ಲ ಡಿಸೈಡ್ ಮಾಡಿಕೊಂಡು ಒಂದು ಸಣ್ಣ ಹಾಸ್ಪಿಟಲ್ನ ಫೈನಲ್ ಮಾಡ್ಕೊಂಡಿದ್ದೀನಿ. ಸೊ ಹಾಸ್ಪಿಟಲ್ ಎಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಹಾಸ್ಪಿಟ್ಲು ನನಗೆ ಇಷ್ಟ ಆಗಿದೆ. ಅಲ್ಲಿ ಸ್ಟಾಫ್ ಆಗಿರ್ಬೋದು, ಹಾಸ್ಪಿಟಲ್ ರೂಮ್ ಆಗಿರ್ಬೋದು, ಸೂಟ್ ರೂಮ್ ಒಂದಿದೆ. ಸೊ ನಾವು ಅದೇ ಸೂಟ್ ರೂಮ್ನ ನಾನು ಅದು ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಥವಾ ಮೆಟರ್ನಿಟಿ ಹಾಸ್ಪಿಟಲ್ ಅಲ್ಲಿ ನೋಡಕ್ ಹೋದ್ರೆ ಆ ಒಂದು ಸೂಟ್ ರೂಮ್ ಒಂದು ದಿನಕ್ಕೆ 35,000 ರೂಪಾಯಿ ಇದೆ. ಓಕೆನಾ? ಇಲ್ಲಿ ನಾನು ನೋಡ್ಕೊಂಡ್ ಬಂದಿರೋ ಹಾಸ್ಪಿಟಲ್ ಅಲ್ಲಿ ಕಂಪ್ಲೀಟ್ ಡೆಲಿವರಿ ಚಾರ್ಜಸ್ 60,000 ರೂಪಾಯಿ ಕೊಟ್ಟಿದ್ದಾರೆ. ಸೊ
ಸೊ ಅಂಥದ್ದೇನು ನನಗೆ ದೊಡ್ಡದು ಅಂತ ಅನಿಸಿಲ್ಲ. ತುಂಬ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ತುಂಬ ಶೋ ಆಫ್ ಮಾಡೋದಕ್ಕಿಂತ ಯಾವ ಸಣ್ಣ ಹಾಸ್ಪಿಟಲಲ್ಲಿ ಎಲ್ಲಿ ನನಗೆ ಕಂಫರ್ಟಬಲ್, ಯಾವ ಡಾಕ್ಟರ್ ನನ್ನ ಒಂದು ನೋವಿಗೆ ಸ್ಪಂದಿಸ್ತಾರೋ ಸೊ ಅದೇ ಡಾಕ್ಟರ್ನ ನಾನು ಫೈನಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಯಾವ ಹಾಸ್ಪಿಟಲ್ ನಾನು ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ, ಯಾವ ಹಾಸ್ಪಿಟಲಲ್ಲಿ ನಾನು ಡೆಲಿವರಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ಆ ಹಾಸ್ಪಿಟಲ್ ಎಲ್ಲಿದೆ ಅಂತ ಇನ್ನು ಕಮಿಂಗ್ ಡೇಸ್ ವ್ಲಾಗ್ಗಳಲ್ಲಿ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಫಸ್ಟ್ ಒಂದು 2 to 3 ಕನ್ಸಲ್ಟೇಷನ್ ನಾನು ಆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಸೊ ನನಗಲ್ಲಿ ಎಕ್ಸ್ಪೀರಿಯನ್ಸ್ ಏನಾಯಿತು, ಆ ಡಾಕ್ಟ್ರು ಕೂಡ ನನಗೆ ಓಕೆ ಅನ್ಸಿದ್ರ, ಅವ್ರ ಹತ್ರ ಹೋದ್ರೆ ಓಕೆ ನನಗೇನು ಪ್ರಾಬ್ಲಮ್ ಇಲ್ದ್ರೆ ಡೆಲಿವರಿ ಆಗುತ್ತೆ, ಅವ್ರು ನನಗೆ ಎಲ್ಲದಕ್ಕೂ ಸ್ಪಂದಿಸ್ತಾರೆ ಅಂತ ನಂಗೆ ಅನ್ನಿಸಿದ್ರೆ ಖಂಡಿತವಾಗ್ಲೂ ಹಾಸ್ಪಿಟಲ್ನ ನಾನು ನಿಮಗೆ ಸಜೆಸ್ಟ್ ಮಾಡೇ ಮಾಡ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ನನಗೆ ಹೇಗಾಗುತ್ತೆ ಅನ್ನೋದನ್ನ ನೋಡ್ಕೊಂಡಷ್ಟು ನಿಮ್ಗೆ ಹೇಳಕ್ ಸಾಧ್ಯ. ಸೊ ನನಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ನಿಮಗೆ ಖಂಡಿತವಾಗ್ಲೂ ನಾನು ಸಜೆಸ್ಟ್ ಮಾಡೋದೇ ಇಲ್ಲ. ನನ್ನ ಮೆಡಿಸನ್ ವ್ಲಾಗ್ ಆಗಿತ್ತು. ಇನ್ನೊಂದು ಮುಖ್ಯವಾದ ವಿಷಯ ಹೇಳಲೇಬೇಕು. ಏನಪ್ಪ ಅಂದರೆ, ಈಗ ನಾನು ಸುಮಾರು ವೀಡಿಯೋಸ್ಗಳಲ್ಲಿ ಹೇಳಿದ್ದೆ, ನನಗೇನಾದ್ರು ಡೌಟ್ಸ್ ಇತ್ತು ಅಂದರೆ ನಾನು ಹೋಗಿ ಯೂಟ್ಯೂಬಲ್ಲಿ ಡಾಕ್ಟರ್ಸ್ ಪೇಜಸ್ಗಳನ್ನ ನಾನು ವಿಸಿಟ್ ಮಾಡ್ತೀನಿ, ಅಲ್ಲಿ ಹುಡುಕ್ತೀನಿ ಅಂತ. ಸುಮಾರು ಜನ ಯಾವ ಪೇಜಸ್ ಹೇಳಿ ಯಾವುದು ಡಾಕ್ಟರ್ ಪೇಜಸ್ ನಮ್ಗೆ ಹೇಳಿ ಅಂತಾರೆ. ಅಂದರೆ ನನ್ನ ಕ್ವರೀಸ್ ಏನಿತ್ತಲ್ಲ, ಸೊ ಈಗ ನಾನು ವೆಯ್ಟ್ ಲಾಸ್ ಬಗ್ಗೆ ಮಾಡ್ಕೋಬೇಕಂದ್ರೆ ನನಗೆ ಅದನ್ನು ಹುಡುಕ್ತಾ ಇದ್ದೆ. ಈ ಥರ ಏನಿದೆ ಏನಿಲ್ಲ, ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೋಬಹುದು, ಯಾವ ಥರ ಇಂಟರ್ಕೋರ್ಸ್ ಮಾಡ್ಬೋದು ಅಂತ ಆ ಕ್ವರೀಸ್ ಹುಡುಕ್ತಾ ಇದ್ದೆ. ಸೊ ನಿಮ್ಮ ಕ್ವರೀಸ್ ಏನಿದೆ, ಈಗ ನಿಮ್ಗೆ ಇರೆಗ್ಯುಲರ್ ಪೀರಿಯಡ್ಸ್ ಇದೆಯಾ, ಹೋಗಿ ಹಾಕಿ ಸೊ ಇರೆಗ್ಯುಲರ್ ಪೀರಿಯಡ್ಸ್ ಪ್ರಾಬ್ಲಮ್ ಸೊಲ್ಯೂಷನ್ ಅಂತ. ಸೊ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಬರುತ್ತೆ, ಒಂದಷ್ಟು ವಿಡಿಯೋಸ್ಗಳು ಪೇಜಸ್ಗಳು ಬರ್ತವೆ. ಅದ್ರ ಕೆಳಗಡೆ ನೇಮ್ ನೋಡಿ, ಚಾನಲ್ ನೇಮ್ ಏನಿರುತ್ತೆ ಡಾಕ್ಟರ್ಸ್ ಅಂತ ಇತ್ತು ಅಂದ್ರೆ ಅದು ಡಾಕ್ಟರ್ ಪೇಜಸ್ ಆಗಿರುತ್ತೆ. ಅದು ಬಿಟ್ಟು ಲೈಕ್ ವ್ಲಾಗ್ಸು ಬ್ಲಾಗರು ಅಂತ ಇತ್ತು ಅಂದ್ರೆ ಅದೆಲ್ಲ ನೋಡಕ್ ಹೋಗ್ಬೇಡಿ. ಸ್ಪೆಸಿಫಿಕ್ ಆಗಿರುತ್ತಲ್ಲ ಅದನ್ನ ನೋಡ್ಬೇಕು ನೀವು. ಅದು ಬಿಟ್ಟು ನನ್ನನ್ನು ಯಾವುದು ಅಂತ ಕೇಳಿದ್ರೆ, ಈಗ ನಾನು ನೋಡಿದ ನನ್ನ ಸಮಸ್ಯೆ ಬೇರೆ, ಅದಕ್ಕೆ ರಿಲೇಟೆಡ್ ಹುಡುಕ್ತೀನಿ. ಸೊ ನಾನು ಒಂದು ಡಾಕ್ಟರ್ ಪೇಜಸ್ ನೋಡ್ಕೊಂಡು ಕೂತ್ಕೊಂಡಿರ್ಲಿಲ್ಲ. ಒಂದು ಡಾಕ್ಟರ್ ಪೇಜಸ್ ತೆಗೆದ್ರೆ ಅಲ್ಲಿ ಕೆಳಗಡೆ ಸುಮಾರು ಒಂದು 10-15 ರೆಕಮೆಂಡೇಶನ್ಸ್ ವಿಡಿಯೋಸ್ಗಳು ಬರ್ತವೆ, ನಾನು ಅವು ನೋಡ್ತಾ ಇದ್ದೆ. ಸೊ ದಯವಿಟ್ಟು ನೀವು ಅದನ್ನ ಫೋಕಸ್ ಮಾಡಿ. ನನ್ನನ್ನು ಬಂದು ಕೇಳಿದ್ರೆ ನಾನು ಹೇಳೋದು ನಿಮಗೆ ಅಡ್ಜಸ್ಟ್ ಆಗದೆ ಇರ್ಬೋದು, ಆ್ಯಂಡ್ ನಿಮ್ಮ ಎಕ್ಸಾಕ್ಟ್ ಪ್ರಾಬ್ಲಮ್ ನನಗೆ ಗೊತ್ತಿಲ್ಲ. ನಿಮ್ಮ ಪ್ರಾಬ್ಲಮ್ಗೆ ನೀವೇ ಸೊಲ್ಯೂಷನ್ ಹುಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಏನು ಅಂತ ಸಜೆಸ್ಟ್ ಮಾಡೋಕ್ಕೆ ಸಾಧ್ಯ, ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ ನಿಮ್ಮ ಜೊತೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯ. ಸಾರಿ, ಇದರಿಂದ ನಿಮ್ಗೆ ಏನಾದರೂ ಬೇಜಾರಾಗಿದ್ರೆ ಬೇಜಾರು ಮಾಡಬೇಕು ಅನ್ನೋ ಉದ್ದೇಶ ನಂದಾಗಿರಲಿಲ್ಲ. ಸೊ ನನ್ನ ಎಕ್ಸ್ಪೀರಿಯನ್ಸ್ನ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೂ ಗೊತ್ತಾಗಬೇಕಲ್ವಾ ಯಾವ್ದು ಸರಿ ಯಾವ್ದು ತಪ್ಪು, ಯಾವುದನ್ನ ನೋಡಬೇಕು ಯಾವುದನ್ನ ನೋಡಬಾರ್ದು ಅಂತ. ಬ್ಲಾಗರು ಅಂತ ಎಲ್ಲ ಇತ್ತು ಅಂದರೆ ಅದು ನೋಡೋಕೆ ಹೋಗಬೇಡಿ, ಓಕೆನಾ. ನೀವು ಸ್ಪೆಸಿಫಿಕ್ ಆಗಿ ಇಂಥ ಡಾಕ್ಟರ್ಸ್ ಇಮೇಜಸ್ಗಳಿರ್ತವೆ, ಗೊತ್ತಾಗುತ್ತೆ, ಆವಾಗ ಒಂದು ಐಡಿಯಾ ಬರುತ್ತೆ ನಿಮಗೆ. ಸೊ ಹೋಪ್ಫುಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಆ್ಯಂಡ್ ಪ್ರೆಗ್ನೆನ್ಸಿ ನಾನು ಫಸ್ಟ್ಗೆ ಹೇಳ್ಬಿಟ್ಟಿದ್ದೀನಿ, ನೀವು ಯಾವ ರೀತಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ದೀರಾ, ಯಾವ ರೀತಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು ಅಂತ ಕೂಡ ಹೇಳ್ಬಿಟ್ಟಿದ್ದೀನಿ. ಅರ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಒಂದು 2 weeks ಡಿಲೇ ಆಗೇ ಮಾಡಿ. ಅಲ್ಲಿ ನಿಮಗೆ ಪಾಸಿಟಿವ್ ರಿಸಲ್ಟ್ ಬರೋ ಚಾನ್ಸಸ್ ಇರುತ್ತೆ, ಡಿಸಪಾಯಿಂಟ್ಮೆಂಟ್ ಕಡಿಮೆ ಆಗುತ್ತೆ. ಬೇಗ ಮಾಡಿಬಿಟ್ಟೆ ನನಗೆ ಪಾಸಿಟಿವ್ ಬರಲಿಲ್ಲ ಅಂತೆಲ್ಲ ನೊಂದ್ಕೊಂಡು ಕೂತ್ಕೋಬೇಡಿ, ಮತ್ತೆ ಟ್ರೈ ಮಾಡಿ. ಇವಾಗ ಈ ತಿಂಗಳಾಗಿಲ್ವಾ, ಮುಂದಿನ ತಿಂಗಳಿಗೆ ಟ್ರೈ ಮಾಡಿ. ಆ್ಯಂಡ್ ನೆಗೆಟಿವ್ ಬಂತಲ್ಲ ಅಂತಲೂ ಕೂಡ ಕುಗ್ಬೇಡಿ. ನೆಕ್ಸ್ಟ್ ಪಾಸಿಟಿವ್ ಬರೋದಕ್ಕೆ ಏನು ಮಾಡಬೇಕು ನೋಡಿ, ಡಾಕ್ಟರ್ನ ಪ್ರೀ ಪ್ರೆಗ್ನೆನ್ಸಿ ಕನ್ಸಲ್ಟೇಷನ್ ಮಾಡಿ, ಅವ್ರು ನಿಮ್ಮ ಟೆಸ್ಟ್ ಎಲ್ಲ ಮಾಡಿ ಟ್ಯಾಬ್ಲೆಟ್ಸ್ಗಳು ಕೊಡ್ತಾರೆ. ದಯವಿಟ್ಟು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅವ್ರು ಕೊಟ್ಟಿಲ್ಲ ಅಂದರೆ ನೀವೇ ಕೇಳಿ ತಗೊಳ್ಳಿ, ಅದು ತುಂಬ ಇಂಪಾರ್ಟೆಂಟು. ಬಿಫೋರ್ ಪ್ರೆಗ್ನೆನ್ಸಿ 3 months ಏನು ಪ್ಲ್ಯಾನ್ ಮಾಡ್ತಿರಲ್ಲ, 3 months ಮುಂಚೆಯಿಂದಲೇ ನೀವು ಆ ಟ್ಯಾಬ್ಲೆಟ್ ತಗೊಳ್ಳೇಬೇಕು. ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋರು ಅವರು ಏನಾದರೂ ಕೊಡಲಿಲ್ಲ ಅಥವಾ ಬೇರೆ ಏನೋ ಬರೆದ್ರು ಅಂದ್ರೂ ಕೂಡ ನೀವು ಕೇಳಿ, ಯಾಕೆ ನನಗೆ ಫೋಲಿಕ್ ಆಸಿಡ್ ಕೊಟ್ಟಿಲ್ಲ, ಯಾವಾಗಿಂದ ಕೊಡ್ತೀರಾ ಅದನ್ನು ಕೇಳಿ. ಅವಾಗ ಅವ್ರು ಆ್ಯಡ್ ಮಾಡಬೇಕು ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್, ಅವ್ರು ಅದನ್ನು ಆ್ಯಡ್ ಮಾಡಬೇಕು. ಅದ್ರ ವಿಟಮಿನ್ಸ್ ಕಡಿಮೆ ಇದೆಯಾ, ಬೇರೆ ಟ್ಯಾಬ್ಲೆಟ್ಸ್ ಆ್ಯಡ್ ಮಾಡಿದ್ದಾರೆ ಅನ್ನೋದನ್ನು ಚೆಕ್ ಮಾಡಿ. ಈ ಟ್ಯಾಬ್ಲೆಟ್ನ ನನಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಗೂಗಲ್ ಚೆಕ್ ಮಾಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ ಏನು ಪ್ರಾಬ್ಲಮ್ಗೆ ಆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಯಾವ್ಯಾವ ಥರ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀರಾ ಅನ್ನೋದು ಕೂಡ ನಿಮ್ಗೊಂದು ಐಡಿಯಾ ಇರುತ್ತೆ. ಸೊ ಇವತ್ತಿನ ವಿಶೇಷ ಆಗಿತ್ತು. ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮ್ಮ ಮುಂದಿನ ವಿಡಿಯೋದಲ್ಲಿ